जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिवर्धितानां संसारसिन्धौ परिपातितानां क्षेमाय वै भागवतं प्रगर्जति श्रीगुरुभ्यो नमः हरिः ओम् साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಐದನೇ ಸ್ಕಂದದ 23ನೇ ಅಧ್ಯಾಯದ ಸಮಾಪ್ತಿಯವರೆಗಿನ ಭಾಗವನ್ನ ನಾವು ಗಮನಿಸಿದ್ದೇವೆ. ಈಗ 24ನೇ ಅಧ್ಯಾಯದ ಸಾರಾಂಶವನ್ನ ನೋಡ್ತಾ ಹೋಗೋಣ. ಈ 24ನೇ ಅಧ್ಯಾಯದಲ್ಲಿ ನರಕಗಳ ಸ್ವರೂಪದ ಬಗೆಗಿನ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲಿಗೆ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿಯಲ್ಲಿ ಬಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ನೋಡಿ, ಒಬ್ಬ ಮಹಾ ಧಾರ್ಮಿಕನಾದ ವ್ಯಕ್ತಿ ಇರ್ತಾನೆ. ಅವನು ಅನೇಕ ಸತ್ಕರ್ಮಗಳ ಅನುಷ್ಠಾನವನ್ನ ಮಾಡ್ತಾನೆ. ಹಾಗೆ ಅಧಾರ್ಮಿಕನಾದ ವ್ಯಕ್ತಿಯೂ ಇರ್ತಾನೆ. ಅವನು ಅನೇಕ ದುಷ್ಕರ್ಮಗಳನ್ನ ಮಾಡ್ತಾನೆ. ಇಬ್ರು ಕೂಡ ಒಂದು ದಿವಸ ಯಾವುದೋ ಒಂದು ಬುದ್ಧಿಯಿಂದ ಅನ್ನದಾನವನ್ನು ಮಾಡ್ತಾರೆ. ಸದ್ಗೃಹಸ್ಥನು ಸಜ್ಜನನು ಅನ್ನದಾನಾದಿಗಳನ್ನ ಮಾಡ್ತಾನೆ. ಇನ್ನೊಬ್ಬ ದುರ್ಜನನು ಕೂಡ ಸಾವಿರಾರು ಜನರಿಗೆ ಅನ್ನಪಾನಾದಿಗಳ ದಾನವನ್ನ ಮಾಡ್ತಾನೆ. ಮಾಡುವ ಕೆಲಸ ಇಬ್ಬರದ್ದು ಒಂದೇ. ಆದರೆ ಅವರಿಗೆ ಸಿಗುವಂತಹ ಫಲಗಳಲ್ಲಿ ಮಾತ್ರ ಇವನಿಗೆ ಉತ್ತಮವಾದಂತಹ ಫಲ ಸಿಗತ್ತೆ, ಇನ್ನೊಬ್ಬನಿಗೆ ಆ ಫಲ ಸಿಗೋದಿಲ್ಲ. ಈ ರೀತಿಯಾದಂತಹ ವೈಲಕ್ಷಣ್ಯ ಯಾಕಾಗತ್ತೆ? ಫಲಗಳಲ್ಲಿರುವ ಈ ವೈಲಕ್ಷಣ್ಯಕ್ಕೆ ಕಾರಣವಾದಂತಹದ್ದು ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಕೆಲಸವನ್ನು ಮಾಡ್ತೇವೆ, ಅನೇಕ ಜನರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಾಡುವ ಕೆಲಸಗಳು ಒಂದೇ ಅಂತಾದಾಗ ಅದರಿಂದ ಸಿಗುವಂತಹ ಫಲಗಳಲ್ಲಿ ಮಾತ್ರ ವೈಲಕ್ಷಣ್ಯ ಇದೆ. ಈ ವೈಲಕ್ಷಣ್ಯಕ್ಕೆ ಕಾರಣವಾದದ್ದೇನು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡು, ಕರ್ಮಗಳನ್ನ ಮಾಡುವಂತಹ ವ್ಯಕ್ತಿ ಮಾಡುವ ಸಂದರ್ಭದಲ್ಲಿ ಅವನ ಶ್ರದ್ಧೆ ಹೇಗಿರುತ್ತೋ ಆ ಶ್ರದ್ಧೆಗೆ ಅನುಗುಣವಾದಂತಹ ಫಲವನ್ನ ಅವನು ಪಡಿತಾನೆ. ಸಾತ್ವಿಕ ಸ್ವಭಾವದ ವ್ಯಕ್ತಿ
ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಮಾಡುವ ಅದೇ ಕರ್ಮಕ್ಕೆ ಉತ್ತಮವಾದ ಫಲ ಸಿಗತ್ತೆ. ರಾಜಸ ಶ್ರದ್ಧೆಯಿಂದ ಯಾವುದೋ ಒಂದು ಫಲದ ಬಯಕೆಯಿಂದಾಗಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಸಿಗುವಂತಹ ಫಲವೇ ಬೇರೆ. ತಾಮಸ ಶ್ರದ್ಧೆಯಿಂದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಸಿಗುವಂತಹ ಫಲವೇ ಬೇರೆ. ಒಂದು ಎಲ್ಲರಿಗೂ ಒಳಿತಾಗ್ಲಿ ಅಂತ ಮಾಡುವ ಕರ್ಮ, ಎರಡನೆಯದ್ದು ನನಗೊಳಿತಾಗ್ಲಿ ಅಂತ ಮಾಡುವ ಕರ್ಮ, ಮೂರನೇದವನು ಹಾಳಾಗ್ಲಿ ಅಂತ ಮಾಡುವ ಕೆಲಸ. ಎಲ್ಲರಿಗೂ ಒಳಿತಾಗ್ಲಿ ಅನ್ನುವ ಉದ್ದೇಶದಿಂದ ಮಾಡುವ ಕರ್ಮಗಳು ಸಾತ್ವಿಕ ಕರ್ಮ, ಸ್ವಾರ್ಥದ ಬಯಕೆಯಿಂದ ಮಾಡುವಂತಹ ಕರ್ಮಗಳು ರಾಜಸ ಕರ್ಮ, ಇನ್ನೊಬ್ರು ಹಾಳಾಗ್ಲಿ ಅನ್ನೋ ಉದ್ದೇಶದಿಂದ ಯಾವ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವೆಲ್ಲ ತಾಮಸ ಕರ್ಮಗಳು. ಕೆಲಸ ಒಂದೇ, ಇವರು ಪುರೋಹಿತರನ್ನು ಕರೆಸಿರ್ತಾರೆ, ಅವರು ಪುರೋಹಿತರನ್ನು ಕರೆಸಿರ್ತಾರೆ, ಇವರು ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕ್ತಾರೆ, ಇನ್ನೊಬ್ರು ಹಾಕ್ತಾರೆ. ಆದರೆ ಅದರಿಂದ ಸಿಗುವಂತಹ ಫಲಗಳು ಮಾತ್ರ ತುಂಬಾ ವಿಲಕ್ಷಣವಾದದ್ದು. ಯಾಕೆ ಅಂತಂದ್ರೆ ಮನಸ್ಸಿನಲ್ಲಿರುವ ಭಾವನೆಗಳು ಬೇರೆ ಬೇರೆ ಅಷ್ಟ. ಎಲ್ಲ ಕಡೆಯಲ್ಲೂ ಕೂಡ ಫಲ ಇರೋದು ನಮ್ಮ ಮನಸ್ಸಿನ ಭಾವನೆಗೇನೆ. ನಾವು ಮಾಡುವ ಕರ್ಮಗಳು ಬೇಕು, ಆದ್ರೆ ಆ ಕರ್ಮಗಳ ಫಲ ತೀರ್ಮಾನವಾಗೋದು ಮನಸ್ಸಿನಲ್ಲಿ ಮಾಡುವಾಗ ಯಾವ ಭಾವನೆ ಇದೆಯೋ ಅದಕ್ಕೇ ಫಲ. ಕರ್ಮಗಳ ಪ್ರವೇಶ ಇದರಲ್ಲಿ ಬಹಳ ಕಡಿಮೆ. ಕರ್ಮಗಳು ಫಲಕ್ಕೆ ಸಾಕ್ಷಾತ್ತಾಗಿ ಕಾರಣವಲ್ಲ. ನಾವು ಮಾಡುವ ಕೆಲಸಗಳು ನಮಗೆ ಒಳ್ಳೆಯದ್ದೋ ಕೆಟ್ಟದೋ ಆಗ್ಲಿಕ್ಕೆ ಸಾಕ್ಷಾತ್ತಾಗಿ ಕಾರಣ ಆಗೋದಿಲ್ಲ. ಆ ಕೆಲಸಗಳನ್ನ ಮಾಡಬೇಕಾದ್ರೆ ನಮ್ಮ ಮನಸ್ಸಿನ ಭಾವನೆ ಏನಿದೆಯೋ ಅದಕ್ಕನುಗುಣವಾದಂತಹ ಫಲ ನಮಗೆ ಸಿಗತ್ತೆ. ಮಾಡುವ ಕರ್ಮಗಳು ಸಾತ್ವಿಕವಾಗಿದೆ, ಮಾಡುವ ಕರ್ಮಗಳ ಸಂದರ್ಭದಲ್ಲಿ ಮನಸ್ಸಿನ ಭಾವನೆಯು ಯುಕ್ತವಾದಂತಹದ್ದಿದೆ, ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳಿಲ್ಲ ಅಂತಂದ್ರೆ ಉತ್ತಮವಾದಂತಹ ಫಲ ಸಿಗತ್ತೆ. ನಾವೆಲ್ಲ ಮನೆಗೆ ಯಾರಾದ್ರೂ ಬಂದ್ರು ಅಂತಂದು ಹೇಳಿದ್ರೆ ಬಂದ ಎಲ್ಲ ವ್ಯಕ್ತಿಗಳನ್ನು ಸ್ವಾಗತಿಸ್ತೇವೆ, ಅವರಿಗೆ ಆತಿಥ್ಯವನ್ನ ಮಾಡ್ತೇವೆ, ಒಳ್ಳೆ ಅವರಿಗೆ ಸತ್ಕಾರಗಳನ್ನ ಮಾಡಿ ಬಂದಂತಹ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಸಮಯ ಆದ್ಮೇಲೆ ಅವರಿಗೆ ಬೀಳ್ಕೊಡುತ್ತೇವೆ. ಎಲ್ಲರೂ ಮಾಡೋದು ಇದನ್ನೇ. ಕರ್ಮದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಸಾತ್ವಿಕರಾದವರು ಬಂದಿದ್ದು ಒಳ್ಳೇದಾಯ್ತು ಅಂತಂದು ಬಾಯಲ್ಲೂ ಅದನ್ನೇ ಹೇಳ್ತಾ ಇರ್ತಾರೆ, ಒಳಗಡೆಯಲ್ಲೂ ಅದೇ ರೀತಿಯಾದ ಚಿಂತನೆ ಇರುತ್ತೆ. ತಾಮಸರಿಗೆ ಬಂದಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಳ್ತಾ ಇರ್ತಾರೆ, ಆದ್ರೆ ಯಾಕೆ ಬನ್ನೋ ಇವನು ಅಂತ ಮನಸ್ಸಿನಲ್ಲಿ ಆಲೋಚನೆ ಇರುತ್ತೆ. ಈ ರೀತಿಯಾಗಿ ಯಾವ ಕರ್ಮಗಳನ್ನು ನಾವು ಆಚರಣೆ ಮಾಡ್ತೀವೋ ಆ ಎಲ್ಲ ಕರ್ಮಗಳು ಕೂಡ ತಾಮಸ ಕರ್ಮಗಳು ಅಂತ ಕರೆಸಿಕೊಳ್ತವೆ. ಕ್ರಿಯೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಆದರೆ ಅದರ ಹಿಂದಿರುವಂತಹ ಭಾವನೆ ಏನಿದೆಯೋ ಅದಕ್ಕೆ ಫಲ. ಹೂವನ್ನ ಕಟ್ತಾ ಇರ್ತಾರೆ, ದೇವಸ್ಥಾನದ ಎದುರುಗಡೆಯಲ್ಲಿ ಕುಳಿತಂತಹ ಒಬ್ಬ ಹೆಂಗಸು ಹೂವನ್ನ ಕಟ್ತಾ ಇರ್ತಾಳೆ. ಕಟ್ಟುವ ಸಂದರ್ಭದಲ್ಲಿ ಈ ಹೂ ಕಟ್ಟಿದ್ರಿಂದಾಗಿ ಯಾರಾದ್ರೂ ಬಂದು ತಗೊಂಡು ಹೋದ್ರೆ ಒಂದಿಷ್ಟು ದುಡ್ಡು ಸಿಗತ್ತೆ ಅನ್ನೋ ಭಾವನೆಯಿಂದ ಕಟ್ಟಿದರೆ ಆ ಕರ್ಮ ರಾಜಸ ಕರ್ಮವಾಗತ್ತೆ. ಸ್ವಾರ್ಥದ ಉದ್ದೇಶದಿಂದ ಮಾಡಿದ್ರಿಂದಾಗಿ ಅದೇ ಸಂದರ್ಭದಲ್ಲಿ ಅದನ್ನ ಫ್ರೀಯಾಗಿ ಕೊಡ್ಬೇಕಾಗಿಲ್ಲ, ನ್ಯಾಯಯುತವಾಗಿ ಯಾವ ದರದಲ್ಲಿ ಅದನ್ನ ಮಾರ್ಬೇಕೋ ಅದೇ ದರದಲ್ಲಿಯೇ ಅದೇ ಮೊತ್ತದಲ್ಲಿ ಅದನ್ನ ಮಾರ್ಲಿ. ಆದರೆ ನಾನು ಕಟ್ಟಿದಂತಹ ಹೂವಿನ ಹಾರ ದೇವನಿಗೆ ಅರ್ಪಣೆ ಆಗತ್ತೆ, ಪರಮಾತ್ಮನಿಗೆ ಅರ್ಪಣೆ ಆಗತ್ತೆ ಅನ್ನೋ ಭಾವನೆಯಿಂದ ಆ ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳು ಸಾತ್ವಿಕ ಕರ್ಮವಾಗತ್ತೆ. ನಾನು ತಿನ್ನುವ ನಾನು ತಿನ್ನುವಂತಹ ಅನ್ನ, ನಾನು ಕೆಲವೊಂದಿಷ್ಟು ಜನಕ್ಕೆ ಬಡಿಸುವಂತಹ ಅನ್ನ ಆ ವ್ಯಕ್ತಿಗಳಿಗೆ ಅಂತ ಅಂದುಕೊಂಡ್ರೆ ರಾಜಸ ಕರ್ಮ, ಆ ವ್ಯಕ್ತಿಗಳಲ್ಲಿ ಸನ್ನಿಹಿತನಾದ ಪರಮಾತ್ಮನಿಗೆ ಅಂತ ಅಂದುಕೊಂಡ್ರೆ ಅದೇ ಕರ್ಮ ಸಾತ್ವಿಕ ಕರ್ಮವಾಗತ್ತೆ. ಮನಸ್ಸಿನಲ್ಲಿ ಭಾವನೆಯು ವ್ಯತ್ಯಾಸವಾದಂತೆ ಅವುಗಳಿಂದ ಸಿಗುವಂತಹ ಕರ್ಮಗಳ ಫಲದಲ್ಲೂ ಕೂಡ ಬಹಳ ವ್ಯತ್ಯಾಸವಾಗತ್ತೆ.
ಅಲ್ಲ, ಸತ್ಕರ್ಮಗಳ ಫಲವಾಗಿ ಸಿಗುವಂತಹ ಲೋಕಗಳು ಕೂಡ ಅತ್ಯಂತ ವಿಲಕ್ಷಣವಾಗಿ ನಾನಾ ವಿಧವಾಗಿ ಇದೆ ಅಂತ ಹೇಳಿದರು. ಅದರಲ್ಲೂ ನಾವೆಲ್ಲ ಒಳ್ಳೆ ಭಾವನೆಯಿಂದಲೇ ಮಾಡ್ತಾ ಇದ್ದೇವೆ ಅಂತಂದ್ರು, ನಮ್ಮ ಮನಸ್ಸಿನಲ್ಲಿರುವ ಒಳ್ಳೆ ಭಾವನೆಗಳಿಗೂ ನಮಗ ಗುರುಗಳು, ಅವರ ಗುರುಗಳು, ಮಹಾಜ್ಞಾನಿಗಳು ಮಾಡುವಂತಹ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡುವಂತಹ ಭಾವನೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಅದರಿಂದಾಗಿ ಮಾಡುವ ಸತ್ಕರ್ಮಗಳಲ್ಲಿ ಸತ್ಕರ್ಮಗಳ ಭಾವನೆಯಲ್ಲೂ ಕೂಡ ಬಹಳ ವ್ಯತ್ಯಾಸ ಇರೋದ್ರಿಂದ, ಆ ಭಾವನೆಗಳು ಎಷ್ಟು ಕಾಲ ಇರುತ್ತೆ ಅನ್ನೋದರಲ್ಲಿ ವ್ಯತ್ಯಾಸ ಇರೋದ್ರಿಂದ, ಆ ಸ್ವರ್ಗಲೋಕದ ಫಲಗಳಲ್ಲಿ ಉತ್ತಮವಾದ ಫಲಗಳಲ್ಲೂ ಕೂಡ ವೇರಿಯೇಷನ್, ತಾರತಮ್ಯಗಳು ಬಹಳವಾಗಿ ಇರುತ್ತೆ. ಹೇಗೆ ನಾವು ಬರೀ ಸತ್ಕರ್ಮಗಳು ಅಂತ ಇಟ್ಕೊಳ್ಳೋದಲ್ಲ, ಹಾಗೆ ಕೆಲವೊಂದಿಷ್ಟನ್ನು ವೇದದಲ್ಲಿ ಮಾಡಕೂಡುದು ಅಂತ ನಿಷೇಧ ಮಾಡಿರ್ತಾರೆ. ಆ ನಿಷೇಧ ಮಾಡಿದಂತಹ ಕರ್ಮಗಳನ್ನು ಕೂಡ ಮಾಡುವ ಸಂದರ್ಭದಲ್ಲಿ ಕೆಟ್ಟ ಕೆಲಸವನ್ನು ಮಾಡೋದ್ರಲ್ಲೂ ತಾರತಮ್ಯ ಇದೆ. ಉದಾಹರಣೆಗೆ, ಮೈ ಮೇಲೆ ಸೊಳ್ಳೆಗಳೆಲ್ಲ ಕುತ್ಕೊಂಡಿರುತ್ತೆ, ಅದನ್ನ ಹೊಡೆದು ಹಾಕೋದು, ಇದು ಕೆಟ್ಟ ಕೆಲಸ. ಅದರ ಬಗ್ಗೆ ವಿವರಣೆಯನ್ನು ಮುಂದೆ ಕೊಡ್ತಾರೆ. ಅದೇ ರೀತಿಯಾಗಿ ನಿರುಪದ್ರವಿ ಆದಂತಹ ನಾಯಿಗಳೆಲ್ಲ ಅಲ್ಲೇ ರೋಡಲ್ಲಿ ಬಿದ್ದಿರತ್ತೆ, ಸುಮ್ನೆ ಹೋಗ್ತಾ ಕಲ್ಲು ಹೊಡೆದು ಹೋಗೋದು. ಹಸುಗಳೆಲ್ಲ ಇರತ್ತೆ, ಅವು ಏನು ಮಾಡಿರೋದಿಲ್ಲ, ಹಸುಗಳಿಗೆ ಬೆತ್ತವನ್ನು ತಗೊಂಡು ಹೊಡೆಯೋದು. ನಮಗೆ ಯಾವ ಹಿಂಸೆಯನ್ನು ಕೊಟ್ಟಿರೋದಿಲ್ಲ ಅಂತಹ ವ್ಯಕ್ತಿಗಳನ್ನ, ನಿರುಪದ್ರವಿ ಆದಂತಹ ವ್ಯಕ್ತಿಗಳನ್ನ ಹಿಂಸೆ ಮಾಡೋದು, ದ್ವೇಷ ಮಾಡೋದು. ಅಷ್ಟೇ ಅಲ್ಲ, ಇನ್ನೊಬ್ಬರ ಜೀವವನ್ನ ಅಪಹಾರ ಮಾಡೋದು, ಇನ್ನೊಬ್ಬರನ್ನ ಕೊಂದು ಬಿಡೋದು. ಮಾಡುವ ತಪ್ಪು ಕೆಲಸಗಳಲ್ಲೂ ಕೂಡ ತಾರತಮ್ಯ ಇರೋದ್ರಿಂದ ನಮ್ಮ ಕೋರ್ಟ್ಗಳಲ್ಲಿ ಏನೇ ಬಹಳ ವಿಧವಾದ ಶಿಕ್ಷೆಗಳನ್ನ ವಿಧಿಸಿದ್ದಾರೆ. ಆಯಾಯ ತಪ್ಪುಗಳಿಗೆ ಈ ಅಪರಾಧಗಳಿಗೆ ಈ ಶಿಕ್ಷೆಗಳು ಅಂತ ತೀರ್ಮಾನ ಮಾಡಿದ್ದಾರಲ್ಲ, ಹಾಗೆ ಮಾಡುವ ತಪ್ಪು ಕಾರ್ಯಗಳಲ್ಲೂ ಕೂಡ ತಾರತಮ್ಯ ಇರೋದ್ರಿಂದ ಅದರ ಫಲಗಳಲ್ಲೂ ಕೂಡ ತಾರತಮ್ಯ ಇರುತ್ತೆ. ಅದರಲ್ಲಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಜೀವನು ಅವಿದ್ಯೆಯ ಪ್ರಭಾವದಿಂದಾಗಿ ತನ್ನಲ್ಲಿರುವಂತಹ ಮಹಾ ಅಜ್ಞಾನ, ಸರಿಯಾದ ತಿಳುವಳಿಕೆ ಇಲ್ಲ, ನಮಗೆ ಯಾರಿಗೂ ಸರಿಯಾದ ತಿಳುವಳಿಕೆ ಇಲ್ಲ, ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಮಾಡುವ ಕರ್ಮಗಳೆಲ್ಲವನ್ನು ಕೂಡ ಸ್ವಾರ್ಥದ ಉದ್ದೇಶದಿಂದ ಮಾಡ್ತಾ ಇರ್ತೇವೆ. ಸ್ವಾರ್ಥದ ಉದ್ದೇಶದಿಂದ ಕರ್ಮಗಳನ್ನು ಮಾಡ್ತಾ ಇರ್ತೇವೆ, ಪಾಪ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಪಾಪದ ಕೆಲಸಗಳನ್ನ ಮಾಡಿದಾಗ ಅದಕ್ಕೆ ಅನುಗುಣವಾದಂತಹ ನರಕಾದಿ ಪ್ರಾಪ್ತಿಗಳೆಲ್ಲ ಆಗಲೇಬೇಕು. ನರಕಗಳು ಎಷ್ಟಿವೆ? ನರಕಗಳು ಎಷ್ಟಿವೆ ಅಂದ್ರೆ ಸಾವಿರಾರು ನರಕಗಳಿವೆ. ನಾವ್ ಯಾವ್ದೋ 3-4 ಹೆಸರುಗಳನ್ನು ಕೇಳಿರ್ತೇವೆ ಅಷ್ಟೆ. ಸಾವಿರಾರು ನರಕಗಳಿವೆ. ಅದರಲ್ಲಿ ಪ್ರಧಾನವಾದ ಕೆಲವೊಂದಿಷ್ಟು ನರಕಗಳನ್ನಷ್ಟೇ ಹೇಳ್ತೇನೆ ಅಂತ ಶುಕಾಚಾರ್ಯರು ಹೇಳಿ, ಯಾವ್ಯಾವ ತಪ್ಪುಗಳಿಗೆ ಯಾವ್ಯಾವ ಲೋಕವನ್ನ ಪಡಿತಾನೆ ಅಂತ ಅದು ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಷ್ಟರಲ್ಲೇ ಪರೀಕ್ಷಿತ ರಾಜನ ಒಂದು ಪ್ರಶ್ನೆ ಇದೆ, ಈ ನರಕ ಅಂತಂದ್ ಹೇಳಿದ್ರೆ ಏನರ್ಥ? ಭೂಮಿಯ ಮೇಲಿರುವಂತಹ ಕೆಲವೊಂದಿಷ್ಟು ಪ್ರದೇಶಗಳನ್ನ, ಈಗ ಭಾರತ ಭೂಮಿ ಅಂತ ಹೇಗ್ ಕರೀತಾರೋ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಧ್ಯಪ್ರದೇಶ, ಗುಜರಾತ್, ಅದೇ ರೀತಿಯಾಗಿ ಪಂಜಾಬ್, ಈ ರೀತಿಯಾಗಿ ರಾಜ್ಯಗಳ ಹೆಸರುಗಳನ್ನ, ಒಂದು ದೇಶ ವಿಶೇಷವನ್ನ ಹೆಸರಿನಿಂದ ಕರಿತೇವಲ್ಲ, ಆ ರೀತಿಯಾಗಿ ಯಾವುದೋ ಒಂದು ಪ್ರದೇಶ ವಿಶೇಷಗಳನ್ನ ಈ ಹೆಸರಿನಿಂದ ಕರೀತಾ ಇದ್ದಾರೋ, ಅಥವಾ ನರಕ ಅಂತಂದ್ ಹೇಳೋದು ಯಾರ್ದೋ ಒಬ್ರು ಮನೆದೋ ಇನ್ನೊಂದ್ರದೋ ಹೆಸರು, ಅದು ಅಷ್ಟೇ ಇಲ್ಲ. ಮತ್ತದು ಎಲ್ಲಿದೆ? ಅದು ನರಕ ಅಂತ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಸುಮ್ನೆ ನಾವು ಎಲ್ಲಿದೆ ಅಂತ ಅನ್ಕೊಳ್ಬೇಕು. ಅದನ್ನ ಎಲ್ಲಿದೆ ಅಂತ ಅದ್ರ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪರೀಕ್ಷಿತ ರಾಜನ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಶುಕಾಚಾರ್ಯರು ಹೇಳ್ತಾ ಹೋಗ್ತಾರೆ, ಈ 3 ಲೋಕಗಳ ಮಧ್ಯದಲ್ಲಿಯೇ ಸ್ವರ್ಗ, ಅಂತರಿಕ್ಷ ಮತ್ತು ಭೂಲೋಕ, ಇವುಗಳ ಮಧ್ಯದಲ್ಲಿ ನಾವು ಹಿಂದೆ ಬ್ರಹ್ಮಾಂಡದ ನಿರೂಪಣೆಯನ್ನು ಮಾಡಬೇಕಾದ್ರೆ ಲೋಕಾಲೋಕ ಪರ್ವತಗಳು 50 ಲಕ್ಷ ಯೋಜನದಷ್ಟು ಅಗಲವಾದ, ಅಷ್ಟೇ ಯೋಜನದಷ್ಟು ಎತ್ತರವಾದ ಪರ್ವತಗಳಿವೆ. ಸೂರ್ಯನ ಬೆಳಕು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮುಟ್ಟದೇ ಇರೋ ಹಾಗೆ ಅಡ್ಡ ಗೋಡೆಯ ರೀತಿಯಲ್ಲಿರುವಂತಹ ಪರ್ವತಗಳಿವೆ ಅಂತ ಹೇಳಿದ್ವಿ. ಆ ಪರ್ವತಗಳ ಆ ಬದಿಯಲ್ಲಿರುವಂತಹ ದಕ್ಷಿಣ ಭಾಗದಲ್ಲಿ, ಭೂಮಿಗಿಂತ ಕೆಳಗಡೆ ಭಾಗದಲ್ಲಿ
ಗರ್ಭೋದಕ ಅಂತ ಕರೀತಾರೆ. ಅದರ ಮಧ್ಯದಲ್ಲಿ ಇರುವಂತಹ ಲೋಕಗಳು ಅದನ್ನ ನರಕ ಅಂತ ಕರೀತಾರೆ. ಅದರಿಂದಾಗಿ ಲೋಕಗಳನ್ನೇ ನರಕ ಅಂತ ಕರೆಯೋದು. ಅದರಲ್ಲಿ ಅನೇಕ ಅಗ್ನಿಶ್ವಾತ್ತರು ಅಂತ ಪಿತೃಗಳ ಗಣದವರು ಶ್ರಾದ್ದಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ಪಿತೃಗಳನ್ನೇ ನೆನೆಸಿಕೊಳ್ಳುತ್ತಾರೆ. ಆ ಪಿತೃಗಣದ ದೇವತೆಗಳು, ಗಂಧರ್ವರು, ಪಿತೃಗಳು ಇವರೆಲ್ಲ ಇರುವಂತಹ ಪ್ರದೇಶ ಅದು. ಅವರೆಲ್ಲ ಆ ಸ್ಥಳದಲ್ಲಿ ಯಾರು ನಮ್ಮ ಕುಲದಲ್ಲಿ ವಂಶದಲ್ಲಿ ಹುಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಗತಿ ಸಿಗಲಿ ಅಂತ ಹಾರೈಸಿಕೊಂಡು ಇರುವಂತಹ ಪ್ರದೇಶ ಈ ಪ್ರದೇಶ. ಆ ಪ್ರದೇಶದಲ್ಲಿ ಈ ಪಿತೃಗಣಗಳಿಗೆ ಅಧಿಪತಿಯಾದಂತಹ ಯಮದೇವರು ವಾಸ ಮಾಡ್ತಾ ಇದ್ದಾರೆ. ಪ್ರಾಣಿಗಳೆಲ್ಲ ಸತ್ರು ಅಂತಂದ್ರೆ, ಅವರ ಕಾಲ ತೀರ್ತು ಅಂತಾದ್ರೆ ಯಮದೇವರು ತಮ್ಮ ಭಟರನ್ನ ಕಳಿಸಿ ಆ ಜೀವನನ್ನ ತಮ್ಮ ಲೋಕಗಳಿಗೆ ಕರೆಸಿಕೊಳ್ಳುತ್ತಾರೆ. ಕರೆಸಿಕೊಂಡು ಯಮದೇವರು ತಮ್ಮ ಲೋಕದಲ್ಲಿ ಅವನು ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರಿಯಾದಂತಹ ಫಲಗಳನ್ನ ಕೊಡ್ತಾ ಇರ್ತಾರೆ. ಅಲ್ಲ, ಯಮದೇವರು ಯಾರ ಮೇಲಾದ್ರೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು, ಯಮದೇವರನ್ನು ಯಾರಾದ್ರೂ ಚೆನ್ನಾಗಿ ತಪಸ್ಸನ್ನ ಇನ್ನೊಂದು ಮಾಡ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿ ತಮ್ಮ ಶಿಕ್ಷೆಯನ್ನ ಕಡಿಮೆ ಮಾಡಿಸಿಕೊಳ್ಬಹುದಾ? ಇಲ್ಲ. ಯಮದೇವರಾಗ್ಲಿ ಅವರ ಭಟರಾಗ್ಲಿ ಭಗವಂತನ ಆದೇಶ ಏನಿದೆಯೋ, ನಾವು ಸಂವಿಧಾನವನ್ನ ಮೀರಿ ನ್ಯಾಯಾಧೀಶರು ತೀರ್ಪನ್ನು ಕೊಡುವಂತಿಲ್ಲ. ಅವ್ರು ಲಂಚ ತಗೊಂಡು ಕೊಟ್ರೆ ಅದು ಅವ್ರ ಹಣೆ ಬರಹ, ಅವ್ರ ತಪ್ಪುಗಳು, ಅವ್ರ ಪಾಪಗಳು, ಅದಕ್ಕೆ ಅನುಗುಣವಾದ ಶಿಕ್ಷೆಯನ್ನು ಅವ್ರು ಅನುಭವಿಸ್ತಾರೆ, ಅದು ಬೇರೆ. ಆದರೆ ಭಗವಂತನ ಆದೇಶವನ್ನ ಮೀರಿ ಯಮನಾಗ್ಲಿ ಯಮನ ಭಟರಾಗ್ಲಿ ಇವ್ರು ಯಾರೂ ಕೂಡ ಅವನ ಆದೇಶವನ್ನ ಮೀರಿ ಫಲಗಳನ್ನು ಕೊಡೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹರ್ಷೇ ಏತದ್ ವೈಚಿತ್ರ್ಯಂ ಲೋಕಸ್ಯ ಕಥಮಿತಿ. ಪ್ರಜೆಗಳೆಲ್ಲರೂ ಕೂಡ ನಾನಾ ವಿಧವಾದ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಸಾಮೂಹಿಕವಾದ ಸತ್ಯನಾರಾಯಣ ಪೂಜೆ ಅಂತ ಮಾಡಿಸ್ತಾರೆ, ಸಾಮೂಹಿಕವಾದ ಪವಮಾನ ಹೋಮಗಳು ಅಂತ ಮಾಡಿಸ್ತಾರೆ, ಸಾಮೂಹಿಕವಾಗಿ ಚಂಡಿಕಾ ಹೋಮದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗತ್ತೆ, ಗಣಹೋಮಗಳನ್ನು ಮಾಡಿಸ್ತಾರೆ, ಸಾಮೂಹಿಕವಾಗಿ ಜಪ ತಪ ಪೂಜೆ ಪುನಸ್ಕಾರಾದಿಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತಾರೆ. ಈ ರೀತಿಯಾಗಿ ಸಾಮೂಹಿಕವಾಗಿ ಎಲ್ಲರೂ ಮಾಡುವ ಕೆಲಸ ಒಂದೇ, ಆದ್ರೆ ಎಲ್ರಿಗೂ ಒಂದೇ ತರದ ಫಲ ಸಿಗೋದಿಲ್ಲ. ಒಬ್ಬ ಟೀಚರ್ ಇರ್ತಾರೆ, ನೂರಾರು ಜನ ಶಿಷ್ಯಂದಿರು ಇರ್ತಾರೆ, ಎಲ್ಲರಿಗೂ ಪಾಠವನ್ನು ಮಾಡೋದು ಒಬ್ಬನೇ. ಒಂದೇ ಮೈಕ್ ಇಟ್ಕೊಂಡು ಪಾಠ ಮಾಡ್ತಾನೆ, ಎಲ್ಲ ವಿದ್ಯಾರ್ಥಿಗಳು ಒಂದೇ ಪಾಠವನ್ನು ಕೇಳ್ತಾರೆ. ಆದ್ರೆ ಕೇಳಿದಂತಹ ವಿದ್ಯಾರ್ಥಿಗಳಿಗೆ 100 ಜನಕ್ಕೆ 100 ತರ ಅರ್ಥವಾಗತ್ತೆ. 100 ಜನರು ಅದನ್ನ ಅರ್ಥ ಮಾಡಿಕೊಳ್ಳುವ, ಅದನ್ನ ಇನ್ನೊಬ್ಬರಿಗೆ ಹೇಳುವ ರೀತಿಯಲ್ಲಿ ಬಹಳ ವ್ಯತ್ಯಾಸವಾಗತ್ತೆ. ಅವುಗಳಿಗೆ ಸಿಗುವಂತಹ ಅಂಕಗಳು ಕೂಡ ಬಹಳ ವ್ಯತ್ಯಾಸವಾಗತ್ತೆ. ಯಾಕೆ ಈ ರೀತಿ? ಯಾಕೆ ಅಂತಂದ್ರೆ ಆ ಶಿಷ್ಯನ ಬುದ್ಧಿಮತ್ತೆ ಎಷ್ಟಿದೆಯೋ ಅದಕ್ಕನುಗುಣವಾಗಿ ಅವನಿಗೆ ಅರ್ಥ ಆಗತ್ತೆ, ಅದಕ್ಕನುಗುಣವಾದ ಅಂಕಗಳನ್ನು ಪಡಿತಾನೆ. ಹೇಗೋ ಹಾಗೆ ಶ್ರೀ ಶುಕ ಉವಾಚ ಬಹು ಗುಣತ್ವಾತ್ ಕರ್ತು ಶ್ರದ್ಧಾಯಾ ಕರ್ಮಗತಯ ಪೃಥಗ್ ವಿಧಾ ಸರ್ವ ಏವ ಸರ್ವಸ್ಯ ತಾರತಮ್ಯೇನ ಭವಂತಿ. ಜೀವನ ಸ್ವಭಾವ ನಾನಾ ವಿಧವಾಗಿದೆ, ಎಲ್ಲರೂ ಒಂದೇ ತರದ ಕರ್ಮಗಳನ್ನು ಮಾಡೋದಿಲ್ಲ. ಕರ್ಮಗಳನ್ನ ಮೇಲ್ನೋಟಕ್ಕೆ ಶಾರೀರಿಕವಾಗಿ ಎಲ್ಲರೂ ಒಂದೇ ರೀತಿಯ ಕರ್ಮಗಳನ್ನ ಮಾಡಿದರೂ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾನಸಿಕವಾದಂತಹ ಭಾವನೆಗಳೇನಿದೆಯೋ, ಸಾತ್ವಿಕ ರಾಜಸ ತಾಮಸ ಎಂಬಂತಹ ಅವರ ಸ್ವಭಾವಕ್ಕನುಗುಣವಾಗಿ ಯಾವ ವಿಧವಾದ ಚಿಂತನೆಯಿಂದ ಆ ಕರ್ಮಗಳನ್ನು ಮಾಡ್ತಾರೋ ಅದಕ್ಕನುಗುಣವಾಗಿಯೇ ಅವರಿಗೆ ಲೋಕಗಳು ಫಲಗಳು ಇವೆಲ್ಲ ವಿರುದ್ಧವಾದಂತಹ ಕ್ರಮದಲ್ಲಿ ಅವರಿಗೆ ಸಿಗುತ್ತಾ ಹೋಗುತ್ತೆ. ಇದು ಒಳ್ಳೆ ಫಲಗಳು ಸಿಗಬೇಕಾದ್ರೆ ಹೇಗೆ ತಾರತಮ್ಯ ಇದೆಯೋ, ಬರೀ ಒಳ್ಳೆ ಫಲಗಳಲ್ಲಿ ಅಷ್ಟೇ ತಾರತಮ್ಯ ಅಂತ ತಿಳಿದುಕೊಳ್ಬೇಡ. ಅಥ ಇದಾನೀಂ ಪ್ರತಿಷಿದ್ಧ ಲಕ್ಷಣಸ್ಯ ಅಧರ್ಮಸ್ಯ ತಥೈವ ಕರ್ತುಃ ಶ್ರದ್ಧಾಯಾಹ ವೈಸಾದೃಶ್ಯಾತ್ ಕರ್ಮಫಲಂ ವಿಸದೃಶಂ ಭವತಿ. ಕೆಲವೊಂದಿಷ್ಟು ಪಾಪಕರ್ಮಗಳು ಅಂತ ಹೇಳಿರ್ತಾರೆ. ಆ ಪಾಪಕರ್ಮಗಳನ್ನ ಮಾಡ್ತಾ ಇದ್ದಂಥ ವ್ಯಕ್ತಿಗೂ ಕೂಡ ಆ ಪಾಪಕರ್ಮಗಳನ್ನ ಮಾಡುವ ರೀತಿಯಲ್ಲಿ ಬಹಳ ವ್ಯತ್ಯಾಸವಿರೋದ್ರಿಂದಾಗಿ ಅವನು ಪಾಪಕರ್ಮಗಳನ್ನ ಮಾಡಿದರೂ ಕೂಡ ನಾನು ಮಾಡಿದ ಪಾಪಕರ್ಮಕ್ಕೂ ದುರ್ಯೋಧನ ಮಾಡಿದ ಪಾಪಕರ್ಮಗಳಿಗೂ ರಾವಣ ಮಾಡಿದಂತಹ ಪಾಪಕರ್ಮಗಳಿಗೂ ಈ ಎಲ್ಲ ಪಾಪಕರ್ಮಗಳಿಗೂ ತಾರತಮ್ಯ ಇದೆ.
ಮಕ್ಕಳು ಮಾಡುವ ಪಾಪಕರ್ಮಗಳಿಗೂ, ಯುವಕರು ಮಾಡುವ ಪಾಪಕರ್ಮಗಳಿಗೂ, ವೃದ್ಧರು ಮಾಡುವ ಪಾಪಕರ್ಮಗಳಿಗೂ ವ್ಯತ್ಯಾಸ ಇದೆ. ಆ ಕರ್ಮಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಅದಕ್ಕೆ ಸಿಗುವಂತಹ ಫಲದಲ್ಲೂ ಕೂಡ ಬಹಳ ವ್ಯತ್ಯಾಸವಿರುತ್ತೆ. ಈ ನರಕಗಳು ಎಷ್ಟಿವೆ? ಪಾಪಕರ್ಮಗಳಿಗೆ ಅನುಗುಣವಾದಂತಹ ಫಲವನ್ನ ಅವರೆಲ್ಲ ಪಡಿತಾರೆ, ಹೌದು. ಆ ಪಾಪಕರ್ಮಗಳು ಎಷ್ಟಿವೆ? ಪಾಪಕರ್ಮಗಳಿಂದ ಪಡೆಯಬಹುದಾದಂತಹ ನರಕಾದಿಗಳು ಎಷ್ಟಿವೆ? ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ನರಕಗಳಿವೆ. ಜೀವರು ತಮ್ಮ ಅಜ್ಞಾನದಿಂದಾಗಿ, ತಾನು ಶಾಶ್ವತವಾಗಿರ್ತೇನೆ ಅನ್ನುವಂತಹ ಲೋಲುಪತೆಯಿಂದಾಗಿ ಬಹಳ ಕಷ್ಟಪಟ್ಟು ಜೀವನ ಪೂರ್ತಿಯಾಗಿ ಬೆವರು ಸುರಿಸಿ ಸ್ವಾರ್ಥದ ಉದ್ದೇಶದಿಂದ ಕರ್ಮಗಳನ್ನೆಲ್ಲ ಮಾಡ್ತಾನೆ. ಅದಕ್ಕನುಗುಣವಾಗಿ ಪಾಪ ಕರ್ಮಗಳಿಂದಾಗಿ ಯಾವ ಕರ್ಮಗಳನ್ನ ಆಚರಿಸಿರುತ್ತಾನೋ ಆ ಕರ್ಮಗಳಿಗೆ ಅನುಗುಣವಾಗಿ ಅವನು ಅನುಭವಿಸುವಂತಹ ನರಕದ ಗತಿಗಳು ಸಾವಿರಾರಿದೆ. ಅದರಲ್ಲಿ ಪ್ರಧಾನವಾದ ಕೆಲವನ್ನಷ್ಟೇ ನಾನಿನಗೆ ಹೇಳುತ್ತೇನೆ. ಯಾಹಿ ಅನಾದಿ ಅವಿದ್ಯಾ ಕಾಮಾನಾಂ ತತ್ಪರಿಣಾಮ ಲಕ್ಷಣಾಃ ಶ್ರುತಯಃ ಸಹಸ್ರಶಃ ಪ್ರವೃತ್ತಾಃ. ಶ್ರುತಯಃ ಅಂತಂದ್ರೆ ನರಕಾದಿ ಲೋಕಗಳು ಸಾವಿರಾರು ಇವೆ. ಪ್ರಾಚುರ್ಯೇಣ ಅನುವರ್ಣ ಇಷ್ಯಾಮ. ಅದರಲ್ಲಿ ಪ್ರಧಾನವಾದ ನರಕಗಳನ್ನು ಮಾತ್ರ ನಿನಗೆ ಹೇಳುತ್ತೇನೆ. ಇನ್ನೊಬ್ಬರನ್ನು ಮನಸ್ಸಿನಲ್ಲಿ ಬೈಕೊಂಡಿದ್ದಕ್ಕೆ, ಮನಸ್ಸಿನಲ್ಲಿ ಆಡ್ಕೊಂಡಿದ್ದಕ್ಕೆ, ಇನ್ನೊಬ್ಬರ ಎದುರುಗಡೆಯಲ್ಲಿ ಚೆನ್ನಾಗಿ ಮಾತನಾಡಿಕೊಂಡು ಹಿಂದ್ಗಡೆಯಲ್ಲಿ ಚೆನ್ನಾಗಿ ಅವ್ರ ಬಗ್ಗೆಯಲ್ಲಿ ಚಾಡಿಯನ್ನ ಚುಚ್ಚಿದ್ದಕ್ಕೆ, ಇದಕ್ಕೆಲ್ಲ ನರಕಗಳಿದೆ. ಆ ನರಕಗಳು ಅಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡುವ ನರಕಗಳಲ್ಲ. ಈಗ ಹೆಲ್ಮೆಟ್ ಹಾಕೊಳ್ಳೋದೇನೆ ರೋಡ್ ಕ್ರಾಸ್ ಮಾಡಿದ್ರು ಅಂತಂದ್ರೆ ಅದಕ್ಕೂ ಫೈನ್ ಇದೆ. ಆ ಫೈನಿನ ವೆಚ್ಚ ಬೇರೆ. ಕುಡಿದು ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿದರೆ ಅದಕ್ಕೆ ಜೈಲಾಗತ್ತೆ. 1 ತಿಂಗಳದ ಜೈಲು, 2 ದಿವಸದ ಜೈಲು ಶಿಕ್ಷೆ, 2 ತಿಂಗಳದ್ದು, 3 ತಿಂಗಳದ್ದು, 5 ತಿಂಗಳದ್ದು, ಅದರಲ್ಲೂ ಸಾಧಾರಣ ಜೈಲು ಶಿಕ್ಷೆ, ಕಠಿಣವಾದಂತಹ ಸಜೆ, ಜೀವಾವಧಿ ಶಿಕ್ಷೆ, ಮರಣ ದಂಡನೆ ಅಂತ ಬೇಕಾದಷ್ಟಿದೆ ಅಲ್ವಾ. ಅದೇ ರೀತಿಯಾಗಿ ಇವರು ಮಾಡಿದಂತಹ ಕರ್ಮಗಳಿಗೆ ಅನುಗುಣವಾಗಿ ಅನುಭವಿಸುವಂತಹ ಫಲಗಳಲ್ಲೂ ಕೂಡ ಬಹಳ ತಾರತಮ್ಯ ಇದೆ. ಅದರಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ಹೇಳ್ತೇನೆ ಅಂತ ಶುಕಾಚಾರ್ಯ ಪ್ರತಿಜ್ಞೆ ಮಾಡಿದ್ರು. ಹೇಳಿದ ತಕ್ಷಣ ರಾಜನಿಗೆ ಪ್ರಶ್ನೆ ಬಂತು. ಪರೀಕ್ಷಿತ ರಾಜನಿಗೆ ಅವನು ಕೇಳ್ತಾ ಇದ್ದಾನೆ, ನೀವು ನರಕಗಳು ಅಂತ ಹೇಳಿದ್ರಿ, ಅವು ಏನ್ ಭೂಮಿಯಲ್ಲಿರುವಂತಹ ಪ್ರದೇಶ ವಿಶೇಷಗಳೇನು, ಅಥವಾ ಲೋಕಗಳು ಅಂತಾದ್ರೂ ಈ 3 ಲೋಕಗಳಿಂದ ಹೊರಗಡೆಯಲ್ಲಿದೆಯೇ, ಅಥವಾ ಈ 3 ಲೋಕಗಳ ಕೆಳಗಡೆಯಲ್ಲಿ, ಮೇಲ್ಗಡೆಯಲ್ಲಿ, ಎಲ್ಲೋ ಒಂದ್ ಕಡೆಯಲ್ಲಿ ಸಂಧಿಯಲ್ಲಿ ಸೇರಿಕೊಂಡಿದೆಯೋ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನರಕ ನಾಮ ಭಗವನ್ ಕಿಂ ದೇಶ ವಿಶೇಷಾಃ ಅಥವಾ ಬಹಿಸ್ತ್ರಿಲೋಕ್ಯಾಃ ಆಹೋಸ್ವಿದ್ ಅಂತರಾಳೆ ಇತಿ. ಇವುಗಳು ಪ್ರದೇಶ ವಿಶೇಷಗಳು. ಯಾವುದೋ ಒಂದು ದೇಶ ಅಂತಂದ್ರೆ ಭೂಮಿಯಲ್ಲೇ ಇರುವಂತಹದ್ದು ಅಥವಾ ಹೊರಗಡೆಯಲ್ಲಿರುವಂತಹದ್ದು. ಎಲ್ಲಿದೆ ಅದು? ಭೂಮಿಯಲ್ಲೇ ಇದೆ ಅಂತಂದು ಹೇಳಿದ್ರೆ 1 ದಿವಸ ಟ್ರಿಪ್ಪಿಗೆ ಹೋಗಿ ಬಂದರೆ ಆಯ್ತು ಅಂತ ಅಭಿಪ್ರಾಯದಿಂದ ಕೇಳ್ತಾ ಇರೋ ಹಾಗಿದೆ. ನಾವು ಹೋಗಿ ನೋಡ್ಕೊಂಡ್ ಬರೋಣ, ಹೊರಗಡೆಯಲ್ಲಿ ನೋಡ್ಕೊಂಡು ಬಂದ್ವಿ ಅಂತಂದು ಹೇಳಿದ್ರೆ ಯಾವ ತಪ್ಪುಗಳಿಗೆ ಯಾವ ಶಿಕ್ಷೆಯನ್ನು ಕೊಡ್ತಾರೆ ಅಂತ ನಾವು ಕಣ್ಣಿನಿಂದ ನೋಡಿದ್ವಿ ಅಂತಂದು ಹೇಳಿದ್ರೆ ಅದರಲ್ಲಿ ಆ ತಪ್ಪು ಕೆಲಸಗಳನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಭಯವಾದ್ರೂ ಹುಟ್ಟಬಹುದು. ಭೂಮಿಯಲ್ಲಿದೆಯೋ ಬೇರೆ ಎಲ್ಲೋ ನಮ್ಗೆ ಕಾಣದೇ ಇರುವ ಲೋಕದಲ್ಲಿದೆಯೋ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭೂಮಿಯಲ್ಲಿರೋದಲ್ಲ, ಭೂಮಿಯ ಸಮೀಪದಲ್ಲಿದೆ. ಆದ್ರೆ ಭೂಮಿಯ ಕೆಳಗಡೆಯಲ್ಲಿ ಗರ್ಭೋದಕ ಅಂತ ಒಂದು ಭಾಗ ಇದೆ. ಅಲ್ಲಿ ಇರುವಂತಹ ಲೋಕಗಳು ನರಕಾದಿಗಳು. ಅಲ್ಲಿ ಅನೇಕ ಪಿತೃದೇವತೆಗಳು ಇರ್ತಾರೆ. ತಮ್ಮ ವಂಶದವರಿಗೆ ಉತ್ತಮವಾದಂತಹ ಗತಿ ಸಿಗಲಿ ಅಂತ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಅವರು ವಾಸ ಮಾಡ್ತಾ ಇರ್ತಾರೆ. ಅಂತರಾಳೆ ಏವ ತ್ರಿಜಗತ್ಯಾಸ್ತು ದಿಶಿ ದಕ್ಷಿಣಸ್ಯಾಂ ಅಧಸ್ತಾತ್ ಭೂಮೇಃ ಉಪರಿಷ್ಟಾತ್ ಅಂಡ ಜಲಾಶಯಸ್ಯ ಯಸ್ಯಾಂ ಅಗ್ನಿಶ್ವಾತ್ತಾದಯಃ ಪಿತೃಗಣಾಃ ದಿಶಿ ಸ್ವಾನಾಂ ಗೋತ್ರಾಣಾಂ ಪರಮೇನ ಸಮಾಧಿನ ಸತ್ಯಾ ಏವ ಆಶಿಷಃ ಆಶಸಾನಾಃ ನಿವಸಂತಿ. ಎಲ್ಲಿದ್ದಾರೆ, ಎಲ್ಲಿವೆ ಲೋಕಗಳು ಅಂತಂದ್ರೆ ಈ 3 ಲೋಕಗಳ ಒಳಗಡೆಯಲ್ಲೇ ಇದೆ. ಎಲ್ಲಿ? ದಕ್ಷಿಣ ದಿಕ್ಕಿನಲ್ಲಿ ಇದೆ. ಭೂಮಿಯ ಅಧಸ್ತಾತ್, ಭೂಮಿಯ ಕೆಳಗಡೆಯಲ್ಲಿದೆ. ಗರ್ಭೋದಕಕ್ಕಿಂತ ಸ್ವಲ್ಪ ಮೇಲ್ಗಡೆಯಲ್ಲಿದೆ. ಅಗ್ನಿಶ್ವಾತ, ಪಿತೃಗಣದವರು ಇವರೆಲ್ಲರೂ ಕೂಡ ಆ ದಿಕ್ಕಿನಲ್ಲಿ ನಿಂತುಕೊಂಡು ಭಗವಂತನ ವಿಶೇಷವಾದ ಧ್ಯಾನವನ್ನು ಮಾಡ್ತಾ ತಮ್ಮ ಕುಲದಲ್ಲಿ ಯಾರು ಹುಟ್ಟಿದ್ದಾರೋ ಅವ್ರು ಉತ್ತಮವಾದಂತಹ ಲೋಕಗಳು ಸಿಗ್ಲಿ, ಭೂಮಿಯಲ್ಲಿದ್ದಾಗ ವಿಶೇಷವಾಗಿ ದೇವರ ಸೇವೆಯಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ.
ಈ ಲೋಕಕ್ಕೆ ಅಧಿಪತಿಯಾದವರು ಯಮದೇವರು, ಅಲ್ಲಿ ಅವರಿದ್ದಾರೆ. ಪ್ರಾಣಿಗಳೆಲ್ಲ ಅವರ ಆಯುಷ್ಯ ತೀರ್ತು ಅಂತಂದ್ರೆ, ಪ್ರಾಣಿಗಳು ಅಂದ್ರೆ ನಾವಷ್ಟೇ ಅನ್ಕೊಳ್ಕೂಡ್ದು, ಪ್ರಾಣ ಇರುವ ಪ್ರತಿಯೊಬ್ಬ ಜೀವಿಗಳು ಯಮದೇವರಿಗಿಂತ ಕಡಿಮೆಯಾಗಿ ಯಾರಿದ್ದಾರೋ ಭೂಮಿಯಲ್ಲಿ ಹುಟ್ಟಿದವರು, ಪಶು ಪ್ರಾಣಿಗಳು, ಕೀಟ ಪಕ್ಷಿಗಳು, ಸರೀಸೃಪಗಳು, ಭೂಮಿಯಲ್ಲಿ ಜಲದಲ್ಲಿ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಯಾವ ಯಾವ ಪ್ರಾಣಿ ವಿಶೇಷಗಳಿವೆಯೋ, ನಮ್ಮ ಕಣ್ಣಿಗೆ ಕಾಣುವ ಕಾಣದೇ ಇರುವ ಸೂಕ್ಷ್ಮಾತಿ ಸೂಕ್ಷ್ಮ ಜೀವರ ಯಾರಿದ್ದಾರೋ ಅವ್ರು ಎಲ್ಲರನ್ನೂ ಕೂಡ ಅವರ ಆಯುಷ್ಯ ಮುಗಿದ ತಕ್ಷಣದಲ್ಲಿ ತನ್ನ ದೂತರ ಮುಖಾಂತರವಾಗಿ ಜೀವರನ್ನ ತನ್ನ ಲೋಕಕ್ಕೆ ಕರೆಸಿಕೊಳ್ತಾನೆ. ಅವರ ಪಾಪಗಳಿಗೆ ಅನುಗುಣವಾದ ಶಿಕ್ಷೆಯನ್ನು ಕೊಡ್ತಾನೆ. ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಪಾಪವನ್ನ ಮಾಡಿದವರಿಗೆ ಅಯ್ಯೋ ಇವ್ನು ನಮ್ಮವನು, ನಮ್ ಸಂಬಂಧಿಕರವನು ಅಂತಂದ್ ಹೇಳಿ, ನಮ್ ರಿಲೇಷನ್ ಅಥವಾ ಇವನೇನಾದ್ರೂ ಲಂಚ ಕೊಡ್ತಾನೆ ಅಂತಂದ್ ಹೇಳಿ ಶಿಕ್ಷೆಯಲ್ಲಿ ಕಡಿಮೆ ಮಾಡೋದಿಲ್ಲ. ಭಗವಂತನ ಸಂವಿಧಾನ ಏನಿದೆಯೋ, ಯಾವ ತಪ್ಪುಗಳಿಗೆ ಯಾವ ಶಿಕ್ಷೆ ಅಂತ ವಿಹಿತವಾಗಿದೆಯೋ ಆ ಶಿಕ್ಷೆಗಳನ್ನ ಕೊಟ್ಟೇ ಸಿದ್ಧ. ಎಂದಿಗೂ ಭಗವಂತನ ಆದೇಶವನ್ನು ಉಲ್ಲಂಘಿಸೋದಿಲ್ಲ. ಯತ್ರ ವಾವ ಭಗವಾನ್ ಪಿತೃರಾಜೋ ವೈವಸ್ವತಃ ಸ್ವವಿಷಯಂ ಪ್ರಾಪಿತೇಷು ಸ್ವಪುರುಷೈಃ ಜಂತುಷು ಸಂಪರೇತೇಷು ಯಥಾಕರ್ಮ ಅವಧ್ಯಮೇವ ಅನುಲ್ಲಂಘಿತ ಭಗವಚ್ಛಾಸನ. ಭಗವಂತನ ಆದೇಶ ಏನಿದೆಯೋ ಅದನ್ನು ಎಂದಿಗೂ ಉಲ್ಲಂಘಿಸೋದಿಲ್ಲ. ಅವನು ಸಗಣಃ ದಮಂ ಧಾರಯತಿ. ದಮ ಅಂತಂದ್ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳ ಹತೋಟಿಯಿಂದ ತಮಗೆ ನಿಯಮಿತ ಕಾರ್ಯ ಏನಿದೆಯೋ ಅದನ್ನು ಚಾಚೂ ತಪ್ಪದೇನೆ ಆಚರಣೆ ಮಾಡ್ತಾ ಇರ್ತಾರೆ. ಇಲ್ಲ ಇವನು ಯಮದೇವರನ್ನು ಕುರಿತು ಹೆಚ್ಚಿಗೆ ಯಜ್ಞ ಯಾಗಾದಿಗಳನ್ನು ಭೂಲೋಕದಲ್ಲಿ ಇದ್ದಾಗ ಮಾಡಿದ್ದಾನೆ ಅಂತ ಅಂದ್ಕೊಂಡು ಅವನಿಗೆ 60 ವರ್ಷ ಆಯುಷ್ಯ ಇದ್ರೂ ಕೂಡ 1-2 ವರ್ಷ ಎಕ್ಸ್ಟ್ರಾ ಕೊಡೋಣ ಅಂತ ಕೊಡ್ಲಿಕ್ಕಿಲ್ಲ. ಅದನ್ನೇ ಶ್ರುತಿಗಳಲ್ಲಿ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಮೃತ್ಯು ಅನ್ನೋದಕ್ಕೆ ಯಮದೇವರು ಅಂತನ ಅರ್ಥ ಇದೆ. ಯಮದೇವರೆಲ್ಲ ಯಮಾದಿ ದೇವತೆಗಳು, ಯಮದೇವರು, ಇಂದ್ರ, ವರುಣ, ಯಾವ್ಯಾವ ದೇವತೆಗಳಿದ್ದಾರೋ ಅವ್ರೆಲ್ಲರಿಗೂ ಭಗವಂತನ ಹೆದರಿಕೆ ಇದೆ. ಹೆಚ್ಚಿಗೆ ಕಾಲ ಭಗವಂತನ ಆದೇಶಕ್ಕೆ ಮೀರಿ ಏನಾದ್ರೂ ಕೆಲಸಗಳನ್ನು ಮಾಡಿಬಿಟ್ರೆ ಎಲ್ಲಿ ಶಿಕ್ಷೆ ಕೊಡ್ತಾನೋ ಅಂತ ಆ ಶಿಕ್ಷೆಯ ಭಯದಿಂದಾಗಿ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಲೋಕದಲ್ಲಿ ಪ್ರಸಿದ್ಧವೇ ಇದು. ತಪ್ಪು ಮಾಡಿದವರನ್ನ ಶಿಕ್ಷಿಸ್ಲಿಕ್ಕೆ ಅಂತ ಜೈಲುಗಳಿರತ್ತೆ. ಆ ಜೈಲುಗಳನ್ನು ನೋಡಿಕೊಳ್ಳಿಕ್ಕೆ ಅಂತ ಜೈಲರ್ ಇರ್ತಾರೆ. ಅವ್ರು ತಪ್ಪು ಮಾಡಿದರೆ ಅವರ ತಪ್ಪನ್ನು ಶಿಕ್ಷಿಸುವಂತಹ ಹೈಯರ್ ಅಥಾರಿಟಿ ಇರುತ್ತೆ. ಅವರೆಲ್ಲ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಹಾಗೆ ಭಗವಂತನಿಂದ ನಿಯಮಿತರಾದವರು ಯಮಾದಿ ಎಲ್ಲ ದೇವತೆಗಳು. ಅವರು ಕೂಡ ಭಗವಂತನ ಆದೇಶವನ್ನ ಸಂವಿಧಾನವನ್ನ ಎಂದೆಂದಿಗೂ ಮೀರೋದಿಲ್ಲ. ಪ್ರಧಾನವಾದಂತಹ ನರಕ ಎಷ್ಟಿದೆ? 21 ನರಕ ಇದೆ ಅಂತ ಕೆಲವರು ಹೇಳ್ತಾರೆ. ಅದರಲ್ಲಿ ಮೊದಲಿಗೆ ಆ ನರಕಗಳ ಹೆಸರನ್ನು ಹೇಳುತ್ತೇನೆ. ಆಮೇಲೆ ಆ ನರಕದಲ್ಲಿ ಯಾರ್ಯಾರು ಹೋಗಿ ಶಿಕ್ಷೆಯನ್ನು ಅನುಭವಿಸ್ತಾರೆ, ಯಾವ ತಪ್ಪುಗಳನ್ನ ಮಾಡಿದರೆ ಆ ಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಅನ್ನೋದನ್ನ ಮುಂದೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದವು? ತತ್ರಹ ಏಕೆ ನರಕಾನ್ ಏಕವಿಂಶತಿಂ ಗಣಯಂತಿ. 21 ನರಕಗಳಿವೆ ಅಂತ ಹೇಳ್ತಾರೆ. ಅಥ ತಾನ್ಸ್ತೆ ರಾಜನ್ ನಾಮ ರೂಪ ಲಕ್ಷಣತಃ ಅನುಕ್ರಮಿಷ್ಯಾಮಃ. ಅವುಗಳ ಹೆಸರು, ಅದೇ ರೀತಿಯಾಗಿ ಅಲ್ಲಿ ಅನುಭವಿಸುವ ಶಿಕ್ಷೆಗಳು, ಇವೆಲ್ಲವನ್ನು ಕೂಡ ಕ್ರಮವಾಗಿ ಹೇಳ್ತಾ ಹೋಗ್ತೇನೆ. ತಾಮಿಸ್ರೋ ಅಂಧತಾಮಿಸ್ರೋ ರೌರವಃ ಮಹಾರೌರವಃ ಕುಂಭೀಪಾಕಃ ಕಾಲಸೂತ್ರಂ ಅಸಿಪತ್ರವನಂ ಸೂಕರ ಮುಖಂ ಅಂಧಕೂಪಃ ಕೃಮಿಭೋಜನಃ ಸಂದಂಶಃ ತಪ್ತಸೂರ್ಮಿಃ ವಜ್ರಕಂಟಕ ಶಾಲ್ಮಲಿ ವೈತರಣಿ ಪೂಯೋದಃ ಪ್ರಾಣರೋಧಃ ವಿಷಸನಂ ಲಾಲಾಭಕ್ಷಃ ಸಾರಮೇಯಾದನಂ ಅವೀಚೀರಯಃ ರೇತಃಪಾನಂ ಇತಿ ಅಯಃಪಾನಂ ಇತಿ ಅಯಃಪಾನ ರೇತಃಪಾನ ಇತಿ ಕಿಂಚ. ಇವು 21 ನರಕಗಳಾಯ್ತು. ಇಷ್ಟಲ್ಲದೇನೆ ಇನ್ನೂ ಒಂದು 7 ನರಕಗಳು, ಒಟ್ಟು 28 ನರಕಗಳು ಅಂತ ಹೇಳ್ತಾರೆ. ಯಾವ್ದವು? 7. ಕಿಂಚ ಕ್ಷಾರಕರ್ದಮಃ ರಕ್ಷೋಗಣ ಭೋಜನಃ ಶೂಲಪ್ರೋತಃ ದಂದಶೂಕಃ ಅವಟ ನಿರೋಧಃ ಪರ್ಯಾವರ್ತನಃ ಸೂಚೀಮುಖಂ ಇತಿ 28 ನರಕಾಃ
ವಿವಿಧ ಯಾತನಾ ಭೂಮಯ, ನಾನಾ ವಿಧವಾದ ಪಾಪಗಳಿಗೆ ಫಲವನ್ನು ಅನುಭವಿಸುವಂತಹ ಲೋಕಗಳು ಈ 28 ಪ್ರಧಾನವಾದದ್ದು. ಅದರಲ್ಲಿ ತಾಮಿಸ್ರ ಅನ್ನೋ ಮೊದಲನೇ ನರಕವನ್ನ ಹೇಳಿದ್ರು. ಈ ನರಕಕ್ಕೆ ತಾಮಿಸ್ರ ಅಂತ ಹೆಸರು ಯಾಕೆ ಬಂತು? ಯಾಕೆ ಅಂತಂದ್ರೆ ಈ ನರಕದಲ್ಲಿ ಬರೀ ಕತ್ತಲು, ಕಣ್ಣಿದ್ರು ಕಣ್ಣು ಬಿಟ್ಟು ನೋಡಿದ್ರು ನಿಮಗೆ ಗಾಢವಾದ ಕತ್ತಲನ್ನು ಹೊರತುಪಡಿಸಿ ಮತ್ತೊಂದು ಕಾಣಿಸದೇ ಇರುವಂತಹ ಲೋಕಗಳು. ಈ ಅನೇಕ ಕಾದಂಬರಿಗಳನ್ನ ಸ್ವಾತಂತ್ರ್ಯ ಪೂರ್ವದ ಭಾರತದ ಇತಿಹಾಸಗಳನ್ನ ಓದಬೇಕಾದ್ರೆ, ಅಥವಾ ಹೆನ್ರಿ ಶರಾರೆ ಅಂತ ಒಬ್ಬನು ತನ್ನ ಆತ್ಮಕಥೆಯನ್ನು ಬರೆದುಕೊಂಡಂತಹ ಪ್ಯಾಪಿಲಾನ್ ಅನ್ನುವಂತಹ ಅನೇಕ ಗ್ರಂಥಗಳೆಲ್ಲ ಇದೆ. ಅದರಲ್ಲೆಲ್ಲ ಕಾಲಾಪಾನಿ ಅಂತ ಕರೀತಾರೆ, ಅದು ಬ್ಲ್ಯಾಕ್ ಹೋಲ್ಗಳು ಅಂತ ಕರೀತಾರೆ. ಅಲ್ಲೆಲ್ಲ ಸೂರ್ಯನ ಲವಲೇಶವೂ ಕೂಡ ಬರೋದಿಲ್ಲ, ಗಾಢವಾದ ಕತ್ತಲೆಯಿಂದ ಕೂಡಿದಂತಹ ರೂಮ್ಗಳಿರುತ್ತೆ. ಅಲ್ಲಿ ಅವರನ್ನ ದೂಡಿ ಬಿಡ್ತಾರೆ. ಅಲ್ಲಿಯೇ ತಿಂಗಳಗಟ್ಲೆ ವರ್ಷಗಟ್ಲೆ ಅವ್ರು ಬಿದ್ದಿರ್ಬೇಕು. ಅವ್ರೇನ್ ಆಹಾರವನ್ನು ಕೊಡ್ತಾರೋ ಆಹಾರದ ಬಣ್ಣ ಗೊತ್ತಾಗೋದಿಲ್ಲ, ಸುಮ್ನೆ ತಿನ್ಕೊಂಡು ಬಿದ್ದಿರ್ಬೇಕು. ಲೋಕದಲ್ಲೇ ಈ ರೀತಿಯಾದಂಥದ್ದಿದೆ ಹೇಗೋ ಹಾಗೆ ಆ ಲೋಕಗಳಲ್ಲಿ ಗಾಢವಾದ ಕತ್ತಲು, ಕೇಕ್ಗಳನ್ನ ಕತ್ತರಿಸಿದಂತೆ ಅಥವಾ ಬೆಣ್ಣೆಯನ್ನ ಕತ್ತರಿಸಿದಂತೆ ಕತ್ತರಿಸಬಹುದಾದಷ್ಟು ಗಾಢವಾದಂತಹ ಕತ್ತಲಿರುತ್ತೆ. ಹೊಟ್ಟೆ ತುಂಬಾ ಊಟ ಸಿಗೋದಿಲ್ಲ, ನೀರಿರೋದಿಲ್ಲ, ಎಲ್ಲಿಂದಲೋ ಬಂದು ಮೈ ಮೇಲೆ ಪೆಟ್ಟುಗಳೆಲ್ಲ ಬೀಳ್ತಾ ಇರತ್ತೆ. ಇಂತಹ ನಾನಾ ವಿಧವಾದ ಶಿಕ್ಷೆಗಳಿಂದ ಬಹಳ ಬಹಳ ಯಾತನೆಗೆ ಒಳಗಾಗಿ ಬಹಳಷ್ಟು ದುಃಖಗಳನ್ನು ಹೊಂದಿ ಜೀವ ಮೂರ್ಛೆಯನ್ನು ಹೊಂದುವಂತಹ ಲೋಕಗಳನ್ನ ತಾಮಿಸ್ರ ಅಂತ ಕರೀತಾರೆ. ಇದರಲ್ಲಿ ಯಾರ್ಯಾರು ಹೋಗ್ತಾರೆ? ಇನ್ನೊಬ್ಬರ ಹಣವನ್ನ ಅನ್ಯಾಯದ ಮಾರ್ಗದಿಂದಾಗಿ ಯಾರು ಅಪಹಾರ ಮಾಡ್ತಾರೋ, ಇನ್ನೊಬ್ಬರ ಸ್ತ್ರೀಯರನ್ನ, ಇನ್ನೊಬ್ಬರ ಸಂಪತ್ತನ್ನ, ಇನ್ನೊಬ್ಬರ ಮಕ್ಕಳನ್ನ ಯಾರು ಬಲಾತ್ಕಾರವಾಗಿ ಅಪಹಾರ ಮಾಡ್ತಾರೋ ಅಂತಹವರನ್ನ ಯಮದೇವರು ತಮ್ಮ ಪಾಶದಿಂದ ಗಟ್ಟಿಯಾಗಿ ಕಟ್ಟಿ ಅತ್ಯಂತ ಭಯಾನಕರಾದಂತಹ ತಮ್ಮ ಯಮದೂತರು ಯಾರಿದ್ದಾರೋ ಅವರಿಂದಾಗಿ ಇವನನ್ನು ಈ ನರಕಕ್ಕೆ ಕರ್ಕೊಂಡು ಹೋಗೋ ಅಂತ ಅವ್ರು ಆದೇಶ ಮಾಡ್ತಾರೆ. ಅವರೆಲ್ಲ ಇವನನ್ನು ಕರ್ಕೊಂಡು ಬಂದು ಆ ನರಕದಲ್ಲಿ ಹಾಕಿ ಚೆನ್ನಾಗಿ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಯಾವ ಕಡೆಯಿಂದ ಹೊಡೆತ ಬೀಳ್ತಾ ಇದೆ ಅಂತ ಗೊತ್ತಾಗೋದಿಲ್ಲ, ಆದ್ರೆ ಅದರಿಂದ ಆಗುವಂತಹ ಬಹಳಷ್ಟು ವೇದನೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇದು ಯಾವ ತರದ ಶರೀರಗಳು ಅಂತಂದ್ರೆ ಅದಕ್ಕೆ ಯಾತನಾ ಶರೀರ ಅಂತ ಕರೀತಾರೆ. ಆ ಲೋಕಗಳಲ್ಲೆಲ್ಲ ಸುಖವನ್ನ ಅನುಭವಿಸುವ ಸಂದರ್ಭದಲ್ಲಿ ಸ್ವರ್ಗಗಳಲ್ಲೂ ಯಾತನಾ ಶರೀರ, ಅದನ್ನು ಭೋಗ ಶರೀರ ಅಂತ ಕರೀತಾರೆ. ನರಕಾದಿಗಳಲ್ಲಿ ದುಃಖವನ್ನ ಅನುಭವಿಸುವಾಗ ಆ ದುಃಖಗಳನ್ನ ಅನುಭವಿಸ್ಲಿಕ್ಕೆ ಅಂತ ಇರುವಂತಹ ಶರೀರಗಳನ್ನ ಯಾತನಾ ಶರೀರ ಅಂತ ಕರೀತಾರೆ. ಈ ಯಾತನಾ ಶರೀರದಲ್ಲಿ ಏನಾಗತ್ತೆ ಅಂತಂದ್ರೆ, ಯಾರನ್ನಾದ್ರೂ ಜೋರಾಗಿ ಈಟಿಯಿಂದ ಚುಚ್ಚುತ್ತಾ ಇದ್ದಾರೆ, ಯಾರಿಗಾದ್ರೂ ಚಾಕುವಿನಿಂದಾಗಿ ಜೋರಾಗಿ ಚುಚ್ಚುತ್ತಾ ಇದ್ದಾರೆ ಅಂತಂದ್ರೆ ಚುಚ್ಚಿದಾಗ ಏನು ನೋವಾಗತ್ತೋ ಆ ನೋವುಗಳಾಗತ್ತೆ, ಆದ್ರೆ ಮೂರ್ಛನೆ ಹೋಗೋದಿಲ್ಲ. ಮೂರ್ಛೆ ಹೋದ್ರೆ ಸ್ವಲ್ಪ ಹೊತ್ತಿನ ಕಾಲ ದುಃಖದ ಮರೆವಾದ್ರೂ ಇರುತ್ತೆ ಪ್ರಜ್ಞೆ ತಪ್ಪಿದರೆ, ಅಥವಾ ಮರಣವನ್ನು ಹೊಂದಿದರೆ ಆವಾಗ ಆ ದೇಹದಲ್ಲಿ ಆಗುವಂತಹ ದುಃಖಾದಿಗಳಾಗೋದಿಲ್ಲ. ಯಾರೋ ಬಂದ್ ತಲೆಯನ್ನು ಕತ್ತರಿಸಿದ್ರು ಅಂತಂದ್ರೆ ಕತ್ತರಿಸಿದಾಗ ಯಾವ ದುಃಖಗಳಾಗತ್ತೋ ಆ ತರದ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಆ ಶರೀರದಲ್ಲಿಯೇ ಆ ಜೀವ ಇರ್ತಾನೆ, ಸುಲಭವಾಗಿ ಬಿಟ್ಟು ಹೋಗೋದೇ ಇಲ್ಲ ಅವನು. ಅಂತಹ ಸ್ಥಳಗಳಲ್ಲಿ ಈಟಿಯಿಂದ ಚಡಿಯಿಂದ ನಿರಂತರವಾಗಿ ಪ್ರಹಾರಗಳು ನಡೀತಾ ಇರುತ್ತೆ. ಅಂತಹ ಘೋರವಾದ ತಾಮಿಸ್ರ ಎಂಬಂತಹ ನರಕಕ್ಕೆ ಹೋಗ್ತಾನೆ. ತತ್ರ ಯಸ್ತು ಪರವಿತ್ತ ಅಪ್ತ್ಯ ಕಲತ್ರಾಣಿ ಅಪಹರತಿ. ಪರವಿತ್ತ ಅಂದ್ರೆ ಪರರ ಸ್ವತ್ತು, ಆಮೇಲೆ ಅಪತ್ಯ ಅಂತಂದ್ರೆ ಬೇರೊಬ್ಬರ ಮಕ್ಕಳನ್ನ ಅಪಹಾರ ಮಾಡೋದು, ಕಲತ್ರ ಮತ್ತೊಬ್ಬರ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು ಅಥವಾ ಅವರನ್ನ ಬಲಾತ್ಕಾರ ಪಡಿಸೋದು. ಅಂತಹವರು ಸಹಿ ಕಾಲಪಾಶಬದ್ಧ ಯಮ ಪುರುಷೈ ಅತಿ ಭಯಾನಕೈ
ತಾಮಿಸ್ರೆ ನರಕೆ ಬಲಾನ್ನಿಪಾತ್ಯತೆ, ಬಲಾತ್ಕಾರವಾಗಿ ತಂದು ಅಲ್ಲಿ ಹಾಕ್ತಾರೆ. ಅವನೇ ಹೋಗ್ಬೇಕು ಅಂತ ಬಯಸಿಲ್ಲ, ಬೇಡ ನಾ ನಿಮಗೆ ಲಂಚ ಕೊಡ್ತೇನೆ ಅಂತ ಹೇಳಿದ್ರು, ಇಲ್ಲ, ಆ ನರಕದಲ್ಲಿ ಹಾಕ್ತಾರೆ. ಆ ನರಕದಲ್ಲಿ ಅನಶನ ಅನಿಪಾನ ಅನಶನಾನಿ ಪಾನ ದಂಡ ಸಂತಾಡನ ಸಂತರ್ಜನಾದಿಭಿಃ ಯಾತ್ಯಮಾನಃ ಯತ್ರ ಕಶ್ಮಲಂ ಆಸಾದಿತಃ ಏಕದೈವ ಮೂರ್ಛಾಂ ಉಪಯಾತಿ ತಮಿಸ್ರ ಪ್ರಾಯೇ. ಬರೀ ಕತ್ತಲಿನಿಂದ ಕೂಡಿಕೊಂಡಂತಹ ನರಕ ಅದು. ಅನ್ನ ಇಲ್ಲ, ನೀರಿಲ್ಲ, ಜೋರಾಗಿ ಬೆತ್ತದಿಂದ ಹೊಡೆತ ಬೀಳ್ತಾ ಇದೆ, ಚಾವಟಿಯಿಂದ ಹೊಡೆತ ಬೀಳ್ತಾ ಇದೆ, ಭಯ ಹುಟ್ಟಿಸ್ತಾ ಇದೆ. ಎಲ್ಲರೂ ಕೂಡ ಕೆಟ್ಟ ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಕಿವಿಯಿಂದ ಕೆಟ್ಟ ಶಬ್ದಗಳನ್ನು ಕೇಳಿಕೊಂಡು ದೈಹಿಕವಾಗಿ ಆ ಎಲ್ಲ ಶಿಕ್ಷೆಗಳನ್ನ ಅನುಭವಿಸಿಕೊಂಡು ಯಾತನೆಗಳಿಗೆ ಒಳಗಾಗಿ ಒಮ್ಮೆಲೆ ಮೂರ್ಛೆಗೆ ಒಳಗಾಗ್ತಾನೆ. ಮೂರ್ಛೆ ಒಂದು ಕ್ಷಣ ಮಾತ್ರದಲ್ಲಿ ಮತ್ತೆ ವಾಪಸ್ ಹೇಳ್ತಾನೆ, ಮತ್ತೆ ಆ ಎಲ್ಲ ದುಃಖಗಳನ್ನು ಅನುಭವಿಸ್ತಾನೆ. ಇದು ತಾಮಿಸ್ರ ಎಂಬ ನರಕದಲ್ಲಿ ಅನುಭವಿಸುವ ದುಃಖದ ಪರಿ. ಇನ್ನು ಅಂಧತಾಮಿಸ್ರ. ಏವಮೇವ ಅಂಧತಾಮಿಸ್ರೆ ಯಸ್ತು ವಧಿತ್ವಾ ಪುರುಷಂ ಧನ ದಾರಾದೀನ್ ಉಪಭುಂಕ್ತೆ ಯತ್ರ ಶರೀರೀ ನಿಪಾತ್ಯಮಾನೋ ಯಾತನಾಸ್ಥೋ ವೇದನಯ ನಷ್ಟಮತಿಃ ನಷ್ಟದೃಷ್ಟಿಶ್ಚ ಭವತಿ ಯಥಾ ಹಿ ವನಸ್ಪತಿಃ ವೃಶ್ಚ್ಯಮಾನ ಮೂಲಃ ತಸ್ಮಾತ್ ಅಂಧತಾಮಿಸ್ರಂ ತಂ ಉಪದಿಶಂತಿ. ಅಂಧತಾಮಿಸ್ರ ಎಂಬಂತಹ ಇನ್ನೊಂದು ನರಕ ಇದೆ. ಆ ನರಕದಲ್ಲಿ ಹಿಂದಿನದರಲ್ಲಿ ಹತ್ಯೆ ಮಾಡೋದಿರ್ಲಿಲ್ಲ, ಬರೀ ಅಪಹಾರ ಮಾಡೋದಷ್ಟೇ ಇತ್ತು. ಇನ್ನೊಬ್ಬರನ್ನ ಕೊಂದು ಅವರ ಸಂಪತ್ತನ್ನ, ಹೆಂಡತಿ ಮಕ್ಕಳು ಮುಂದಾದವರನ್ನೆಲ್ಲರನ್ನು ಕೂಡ ಅಪಹಾರ ಮಾಡಿಕೊಂಡು ಯಾರು ಹೋಗ್ತಾರೋ ಅಂತಹವರನ್ನ ಶಿಕ್ಷೆ ಕೊಡುವಂತಹ ಲೋಕಗಳು. ಅನೇಕ ಯಾತನೆಗಳಿಗೆ ಒಳಗಾಗಿ ಬೇರ ಸಮೇತವಾಗಿ ಮರ ಕಡಿದು ಬಿದ್ರೆ ಹೇಗಿರತ್ತೋ ಹಾಗೆ ಅದು ಬೀಳತ್ತೆ, ಅಧಃಪಾತಕ್ಕೆ ಒಳಗಾಗ್ತಾನೆ. ಇದನ್ನ ಅಂಧತಾಮಿಸ್ರ ಅಂತ ಕರೀತಾರೆ. ಇದರಲ್ಲಿ ದೇವರ ಹತ್ಯೆಯನ್ನ ಮಾಡಿದವರನ್ನ ಈ ಲೋಕಕ್ಕೆ ಹಾಕ್ತಾರೆ ಅಂತ ಒಂದು ಹೇಳ್ತಾ ಇದ್ದಾರೆ. ಎಷ್ಟು ಪುರುಷಂ ವಧಿತ್ವ ಅಂತಿದೆ. ಪುರುಷರು ಅಂತಂದ್ರೆ ನಮ್ಮಂತವರನ್ನ ಯಾರಾದ್ರೂ ಕೊಂದು ನಮ್ಮ ಧನ ವಿತ್ತ ಮುಂತಾದವುಗಳನ್ನ ಅಪಹಾರ ಮಾಡಿದ್ರು ಅಂತಂದ್ರೆ ಈ ಲೋಕಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಪುರುಷಂ ಹತ್ವ, ದೇವರನ್ನ ಕೊಂದವರು ಯಾರು ಇರ್ತಾರೋ ಅವರು ಕೂಡ ಈ ನರಕಕ್ಕೆ ಹೋಗ್ತಾರೆ. ಅಯ್ಯೋ, ದೇವರನ್ನು ಕೊಲ್ಲೋದು ಅಂದ್ರೆ ಏನು? ದೇವರನ್ನು ಕೊಲ್ಲಬೇಕು ಅಂತಂದು ಹೇಳಿದ್ರೆ ದೇವರ ತಲೆಯನ್ನು ವಿಷ ಹಾಕಿಯೋ ಕೊಲ್ಲಬೇಕಾಗಿಲ್ಲ. ನಾನೇ ದೇವರು, ನಾನು ಸ್ವತಂತ್ರ, ದೇವರೇ ಇಲ್ಲ, ದೇವರಿದ್ದಾನೆ ಅಂತ ಯಾಕೆ ಒಪ್ಬೇಕು ಅಂತ ಈ ರೀತಿಯಾಗಿ ಹೇಳಿದರೆ ದೇವನ ಅಸ್ತಿತ್ವವನ್ನೇ ನಿರಾಕರಣೆ ಮಾಡಿದ ಹಾಗಾಗತ್ತೆ. ಇದು ಕೂಡ ದೇವ ಹತ್ಯೆಯೇ ಆಗತ್ತೆ. ಇನ್ನೊಬ್ಬರಲ್ಲಿರುವಂತಹ ಗುಣವನ್ನ ನನ್ನಲ್ಲಿದೆ ಅಂತ ಆರೋಪ ಮಾಡಿದರೆ, ಪರಮಾತ್ಮ ಸ್ವತಂತ್ರನಾಗಿ ನಿಯಮನ ಮಾಡ್ತಾ ಇರುವಂತಹ ವ್ಯಕ್ತಿ ಅವನಲ್ಲಿರುವಂತಹ ಈ ಗುಣವನ್ನ ನಮ್ಮಲ್ಲಿದೆ ಅಂತ ನಾವು ಆರೋಪ ಮಾಡಿಕೊಂಡ್ರೆ ಅದರ ಫಲವನ್ನ ಅನುಭವಿಸುವಂತಹ ಲೋಕಗಳನ್ನ ಅಂಧತಾಮಿಸ್ರ ಅಂತ ಕರೀತಾರೆ. ಅದನ್ನ ಹೇಳ್ತಾ ಇದ್ದಾರೆ. ಇದನ್ನ ಅಂಧತಾಮಿಸ್ರ ನರಕಕ್ಕೆ ಹೋಗ್ತಾರೆ. ಅಂಧತಾಮಿಸ್ರಂ ತಮ್ಮ ಉಪದೇಶಂತಿ. ಅಥವಾ ಇನ್ನ ರೌರವ ನರಕದ್ದು ಹೇಳ್ತಾ ಇದ್ದಾರೆ. ಯಸ್ತು ಯಹವಾ ಏತದಹಮಿತಿ ಮಮ ಇದಂ ಇತಿ ಭೂತದ್ರೋಹೇಣ ಕೇವಲಂ ಕುಟುಂಬಮೇವ ಅನುದಿನಂ ಪುಷ್ಟಾತಿ ಸಹ ತದಿಹ ವಿಹಾಯ ಸ್ವಯಮೇವ ತದಶುಭೇನ ರೌರವೇ ನಿಪತತಿ. ಕೆಲವೊಂದಿಷ್ಟು ಜನರು ಇರ್ತಾರೆ, ಈ ಲೋಕಗಳೇನಿವೆಯೋ ಈ ಲೋಕಗಳು ಶಾಶ್ವತವಾದದ್ದು, ಇವರು ನನ್ನವರು, ಇವರಿಗೆ ನನ್ನನ್ನು ಬಿಟ್ಟು ಬೇರೆ ಗತಿಯೇ ಇಲ್ಲ ಅಂತಂದುಕೊಂಡು ತನ್ನ ಕುಟುಂಬವನ್ನ ಪೋಷಣೆ ಮಾಡುವಂತಹ ಉದ್ದೇಶದಿಂದ ಎಲ್ಲರಿಗೆ ದ್ರೋಹ ಮಾಡಿ, ಕಂಡ ವ್ಯಕ್ತಿಗಳಿಗೆ ಎಷ್ಟು ದ್ರೋಹ ಮಾಡ್ಲಿಕ್ಕೆ ಸಾಧ್ಯ ಇದೋ ಅಷ್ಟೆಲ್ಲ ದ್ರೋಹ ಮಾಡಿ ರಾಶಿಗಟ್ಟಲೆ ಸಂಪತ್ತನ್ನ ಗುಡ್ಡೆ ಹಾಕಿ ತನ್ನ ಕುಟುಂಬವನ್ನ ಪೋಷಿಸಿದಂತಹ ವ್ಯಕ್ತಿ ಯಾರಿದ್ದಾನೋ ಅದ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಪೋಷಣೆ ಮಾಡಿದಂತಹ ವ್ಯಕ್ತಿ
ತಾನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ತಾನು ಗಳಿಸಿದ ಎಲ್ಲ ಸಂಪತ್ತನ್ನು ಇದೇ ಲೋಕದಲ್ಲಿ ಬಿಟ್ಟು ತಾನು ದ್ರೋಹ ಮಾಡಿದ ಕಾರಣದಿಂದ ಬಂದಂತಹ ಪಾಪಗಳೆಲ್ಲವನ್ನು ಕೂಡ ಒಂದು ಗಂಟು ಮೂಟೆಯಲ್ಲಿ ಕಟ್ಟಿಕೊಂಡು ಆ ಲೋಕಗಳಿಗೆ ಹೋಗ್ತಾರೆ. ಇದ್ರ ವಿಪರೀತವಾಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ. ಸಂಪತ್ತನ್ನೆಲ್ಲ ಬೇರೆ ಲೋಕಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸುಖವನ್ನು ಅನುಭವಿಸುವಂತೆ. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಹಗರಣಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಪಲಾಯನ ಮಾಡಿ ಅಲ್ಲೆಲ್ಲ ತಾವು ಇಲ್ಲಿ ಗಳಿಸಿದ ಮೋಸದಿಂದ ಗಳಿಸಿದ ಸಂಪತ್ತಿನ ಭೋಗವನ್ನು ಮಾಡ್ತಾ ಇರುವಂತೆ ಬೇರೆ ಲೋಕಗಳಲ್ಲೂ ಕೂಡ ನಮ್ಮ ಈ ಸಂಪತ್ತಿನ ದ್ರೋಹದಿಂದ ಮಾಡಿದಂತಹ ಸಂಪತ್ತಿನ ಭೋಗವನ್ನು ಅನುಭವಿಸುವ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಆದರೆ ಪರಮಾತ್ಮನ ನಿಯಂತ್ರಣದಲ್ಲಿ ಇರುವಂತಹ ಈ ಜಗತ್ತಿನಲ್ಲಿ ಆ ಥರದ್ದಕ್ಕೆ ಅವಕಾಶವೇ ಇಲ್ಲ. ನೀವು ಬಹಳ ಪ್ರಯತ್ನ ಪಟ್ಟು ನೂರಾರು ಜನರ ತಲೆಯನ್ನ ಒಡೆದು ಮೋಸ ಮಾರ್ಗದಿಂದ ಎಷ್ಟೇ ಸಂಪತ್ತನ್ನ ಗಳಿಸಿದ ಎಲ್ಲ ಸಂಪತ್ತನ್ನು ಕೂಡ ಇಲ್ಲಿಯೇ ಬಿಟ್ಟು ಹೋಗ್ಬೇಕು. ಅದು ಬಚ್ಚಿಟ್ಟ ಸಂಪತ್ತು ಅಂತ ಕರೀತಾರೆ. ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ. ಕೊಟ್ಟದ್ದು ಹೇಗೆ ತನಗಾಗತ್ತೆ? ಖರ್ಚು ಮಾಡಿಬಿಟ್ವಿ ಅಂತಂದು ಹೇಳಿದ್ರೆ ಆ ದುಡ್ಡು ನನಗೆ ಸಿಗ್ಲಿಕ್ಕೆ ಹೇಗೆ ಸಾಧ್ಯ? ಖರ್ಚು ಮಾಡಿಬಿಟ್ಟಿದ್ದೇವಲ್ಲ ಇನ್ನೊಬ್ರಿಗೆ ಅಂತ ದಾನ ಮಾಡಿಬಿಟ್ಟಿದ್ದೇವೆ, ಅದರಿಂದ ನಾನು ಹೇಗೆ ಅನುಭವಿಸಬಹುದು? ಅದು ಏರ್ಪೋರ್ಟ್ ಅಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಮ್ಮ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ತೇವಲ್ಲ, ಆ ತರ ಪರಲೋಕದಲ್ಲಿ ಸುಖವನ್ನ ಅನುಭವಿಸಬೇಕು ಅಂದ್ರೆ ನಮ್ಮ ಈ ಲೌಕಿಕ ಸಂಪತ್ತನ್ನು ಪರಲೋಕಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ತೆಗೆದುಕೊಂಡು ಹೋಗಬೇಕಾದ್ರೆ ಯಾವ ಲೋಕಕ್ಕೆ ಹೋಗ್ತೇವೋ ಅಲ್ಲಿ ಚಲಾವಣೆಗೆ ಬರುವಂತಹ ಸಂಪತ್ತನ್ನಾಗಿ ಅದನ್ನು ಪರಿವರ್ತನೆಗೊಳಿಸ್ಕೊಳ್ಬೇಕು. ನಾವು ಹೋಗೋದು ರಷ್ಯಾಕ್ಕೆ, ನಾವು ಅಮೆರಿಕಾದ ಡಾಲರ್ಗಳಿಗೆ ಪರಿವರ್ತನೆ ಮಾಡಿಕೊಂಡ್ರೆ ರಷ್ಯಾದಲ್ಲಿ ಅದು ಚಲಾವಣೆಗೆ ಬರೋದಿಲ್ಲ. ರಷ್ಯಾದಲ್ಲಿ ಯಾವ ಹಣವನ್ನಾಗಿ ನಮ್ಮ ದುಡ್ಡನ್ನು ಪರಿವರ್ತನೆ ಮಾಡಿದರೆ ಅಲ್ಲಿ ನಾವು ಜೀವನವನ್ನು ನಡೆಸಬಹುದು, ಆ ಧನವನ್ನಾಗಿ ಅದನ್ನು ಪರಿವರ್ತನೆಗೊಳಿಸ್ಕೊಳ್ಬೇಕು. ಹಾಗೆ ಪರಲೋಕದಲ್ಲಿ ನಾವು ಸುಖವನ್ನ ಅನುಭವಿಸಬೇಕು ಅಂತಂದ್ರೆ ಅಲ್ಲಿ ನಮ್ಮ ಭೋಗಕ್ಕೆ ನಮ್ಮ ಈ ಸಂಪತ್ತು ಕಾರಣವಾಗಬೇಕು ಅಂತಂದ್ರೆ ಆ ಪರಲೋಕದಲ್ಲಿ ಬರುವಂತಹ ಸಂಪತ್ತನ್ನಾಗಿ ನಮ್ಮಲ್ಲಿರುವ ಸಂಪತ್ತನ್ನ ಬದಲಾಯಿಸಿಕೊಳ್ಬೇಕು. ಅದಕ್ಕೋಸ್ಕರ ಸತ್ಕರ್ಮಗಳಿಗೆ ಅಂತ ನಾವು ಮಾಡುವ ದ್ರವ್ಯವನ್ನು ವಿನಿಯೋಗ ಮಾಡಬೇಕು. ಆದ್ರೆ ಆ ರೀತಿಯಾಗಿ ಮಾಡದೇನೆ ದ್ರೋಹದಿಂದಾಗಿ ಯಾವ ವ್ಯಕ್ತಿ ತನ್ನಲ್ಲಿರುವ ಎಲ್ಲ ಸಂಪತ್ತನ್ನು ಕೂಡ ತನ್ನಗೆ, ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ 7 ತಲೆಮಾರಿನವರು ಕೂತು ತಿಂದು ಮುಗಿಸಿದರೂ ಕರಗದೇ ಇರುವಷ್ಟು ಸಂಪತ್ತನ್ನ ಯಾರು ಗಳಿಸಿದ್ದಾನೋ ಅವನು ತಾನು ಪರಲೋಕಕ್ಕೆ ಹೋಗುವ ಸಂದರ್ಭದಲ್ಲಿ ತಾನು ಗಳಿಸಿದ ಎಲ್ಲ ಸಂಪತ್ತನ್ನು ಕೂಡ ಇಲ್ಲಿಯೇ ಬಿಟ್ಟು ತಾನು ಗಳಿಸಿಕೊಂಡ ಆ ದ್ರೋಹದ ಫಲವಾಗಿ ಪಡೆದುಕೊಂಡಂತಹ ಪಾಪಗಳೇನಿದೆಯೋ ಆ ಎಲ್ಲ ಪಾಪಗಳನ್ನು ಕೂಡ ಕಟ್ಟಿಕೊಂಡು ರೌರವ ಅನ್ನುವ ನರಕಕ್ಕೆ ಹೋಗಿ ಬೀಳುತ್ತಾನೆ. ಯಾವ್ಯಾವ ಜೀವರು, ಜಂತುಗಳು ಮಾಂಸವನ್ನ ಮಾರ್ಲಿಕ್ಕೆ ಅಂತ ಯಾವ ವ್ಯಕ್ತಿ ತನ್ನ ಇಡೀ ಜೀವನವನ್ನ ಮಾಂಸವನ್ನು ಮಾರಿಯೋ ಅಥವಾ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟೋ ತನ್ನ ಇಡೀ ಜೀವನವನ್ನ ವ್ಯರ್ಥವಾಗಿ ಮಾಡಿಕೊಂಡಿದ್ದಾನೋ ಅಂತಹ ವ್ಯಕ್ತಿ ಯಾರಿಂದ ತಾನು ದುಃಖಕ್ಕೆ ಒಳಗಾಗಿದ್ದಾನೋ ಅಂತವನು ಅಲ್ಲಿ ಬಂದು ಕಾಯ್ತಾ ಇರ್ತಾನೆ. ನನಗೆ ಇವನೆಲ್ಲ ಹಿಂಸೆ ಮಾಡಿದ್ದಾನಲ್ಲ, ಅವನನ್ನ ನಾನು ತಿಂದ್ರಾಯ್ತು, ಅವನಿಗೆ ಹಿಂಸೆ ಕೊಟ್ರಾಯ್ತು ಅಂತ ಅವರೆಲ್ಲ ಬಂದು ಅಲ್ಲಿ ಕಾಯ್ತಾ ಇರ್ತಾರೆ. ಪರಲೋಕದಲ್ಲಿ ಯಮಯಾತನೆಯನ್ನ ಅನುಭವಿಸುವಾಗ ಯಾವ ಜಂತುಗಳಿಗೆ ಇವನು ಹಿಂಸೆಯನ್ನು ಕೊಟ್ಟಿದ್ನೋ ಆ ಜಂತುಗಳೇ ರುರು ಅನ್ನುವ ಹೆಸರಿನ ಪ್ರಾಣಿಗಳಾಗಿ ಆಕಾರವನ್ನ ಸ್ವೀಕಾರ ಮಾಡಿರೋದು. ಸರ್ಪದ ವಿಷ ಭಯಾನಕವಾದದ್ದು. ಆ ಸರ್ಪದ ವಿಷಕ್ಕಿಂತಲೂ ಭಯಾನಕವಾದ ವಿಷ ಇರುವ ಮೃಗಗಳು ಅಲ್ಲಿ ಇವನಿಗೆ ಅಂತ ಕಾಯ್ತಾ ಇರತ್ತೆ. ಇವನಿಂದ ಹಿಂಸೆಯನ್ನ ಅನುಭವಿಸಿದಂತಹ ಮೃಗಗಳೆಲ್ಲ ಅಲ್ಲಿ ಕಾಯ್ತಾ ಇರತ್ತೆ. ಚೆನ್ನಾಗಿ ಇವನನ್ನ ಹಿಂಸೆ ಮಾಡೋಣ ಅಂತ. ಅದಕ್ಕೆ ಮಾಂಸಹ ಅಂತಂದು ಹೇಳ್ಬೇಕಾದ್ರೆ ಈಗ ಅವನು ತಿಂದಿದ್ದಾನೆ ನನ್ನನ್ನ, ಮಾಂ ಸಹ, ಸಹ ಮಾಂ, ನನ್ನನ್ನ ಮಾಂಸ ಅನ್ನೋದಕ್ಕೆ ಈ ಅರ್ಥ ಅಂತ ಹೇಳ್ತಾರೆ ಚೆನ್ನಾಗಿ. ಮಾಂ ಸಹ ಹಿನಸ್ತಿ,
ಈಗ ಅವನು ನನ್ನನ್ನು ಹಿಂಸೆ ಮಾಡಿದ್ದಾನೆ, ಯಾರನ್ನು ನಾನು ಹಿಂಸೆ ಮಾಡಿದ್ದೇನೋ ಅವರು ಮುಂದೆ ನನಗೆ ಹಿಂಸೆ ಮಾಡುವವರಿದ್ದಾರೆ ಅನ್ನುವ ಅರ್ಥವನ್ನ ಮಾಂಸ ಅನ್ನೋ ಶಬ್ದ ಕೊಡುತ್ತೆ. ಯಾರಿಂದ ನಾವು ದ್ರೋಹಕ್ಕೆ ಒಳಗಾಗಿರ್ತೇವೋ ಆ ವ್ಯಕ್ತಿಗಳಿಗೆ ಮತ್ತೆ ಶಿಕ್ಷೆಯನ್ನು ಕೊಡುವ ಅವಕಾಶ ನಮಗಿದ್ದೇ ಇರತ್ತೆ. ಯಾವ ವ್ಯಕ್ತಿಗಳಿಗೆ ನಾವು ದ್ರೋಹವನ್ನು ಮಾಡಿರ್ತೇವೋ, ವಂಚನೆಯನ್ನು ಮಾಡಿರ್ತೇವೋ ಆ ವ್ಯಕ್ತಿಗಳು ಮತ್ತೆ ನಮಗೆ ವಂಚನೆ ಮಾಡ್ಲಿಕ್ಕೆ, ನಮಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಅಂತ ರುರು ಎಂಬ ಹೆಸರಿನ ಭಯಂಕರ ಮೃಗಗಳಾಗಿ ಕಾಯ್ತಾ ಇರ್ತಾರೆ. ಅಂತಹ ಮೃಗಗಳಾಗಿ ನಾವೆಲ್ಲ ಆ ಲೋಕಗಳಲ್ಲಿ ಶಿಕ್ಷೆಯನ್ನು ಅನುಭವಿಸ್ತೇವೆ. ಪಾಪಿಗಳು ಶಿಕ್ಷೆಯನ್ನು ಅನುಭವಿಸ್ತಾರೆ. ಈ ತಪ್ಪುಗಳನ್ನ ಮಾಡಿದಂತಹ ವ್ಯಕ್ತಿಗಳು ರುರು ಎಂಬ ಹೆಸರಿನ ಮೃಗಗಳು ಅಲ್ಲಿ ಶಿಕ್ಷೆಯನ್ನ ಕೊಡತ್ತೆ. ಆ ಕಾರಣದಿಂದಲೇ ಆ ಲೋಕವನ್ನ ರೌರವ ಅಂತ ಕರೀತಾರೆ. ಎಲ್ಲರಿಗೂ ದ್ರೋಹವನ್ನ ಮಾಡ್ತಾ ತನ್ನ ಶರೀರವನ್ನ ಪೋಷಣೆ ಮಾಡುವಂತಹ ವ್ಯಕ್ತಿ ನರಕದಲ್ಲಿ ಬೀಳುತ್ತಾನೆ. ಮಾಂಸ ಭಕ್ಷಕವಾದಂತಹ ರುರು ಎಂಬ ಹೆಸರಿನ ಪ್ರಾಣಿಗಳು ಇವನ ಮಾಂಸವನ್ನು ಭಕ್ಷಣೆ ಮಾಡ್ತವೆ. ಈ ರೀತಿಯಾದ ನರಕಗಳನ್ನ ರೌರವ, ಮಹಾರೌರವ ಅಂತ ಕರೀತಾ ಇದ್ದಾರೆ. ಯಸ್ತು ಇಹವಾ ಏತದಹಮಿತಿ ಮಮೇದಮಿತಿ ಭೂತ ದ್ರೋಹೇಣ ಕೇವಲಂ ಕುಟುಂಬಮೇವ ಅನುದಿನಂ ಪುಷ್ಣಾತಿ ಸಹ ತದಿಹ ವಿಹಾಯ ಸ್ವಯಮೇವ ತದಶುಭೇನ ರೌರವೇ ನಿಪತತಿ. ಆ ಪಾಪಗಳ ಫಲವನ್ನ ಅನುಭವಿಸ್ಲಿಕ್ಕೋಸ್ಕರ ತಾನು ಗಳಿಸಿದ ಎಲ್ಲ ಸಂಪತ್ತನ್ನು ಇಲ್ಲೇ ಬಿಟ್ಟು, ಸಹ ತತ್ ಇಹ ವಿಹಾಯ ತಾನು ಗಳಿಸಿದ ಸಂಪತ್ತೆಲ್ಲವನ್ನೂ ಕೂಡ ಇಲ್ಲೇ ಬಿಟ್ಟು, ಸ್ವಯಮೇವ ತದಶುಭೇನ ಸಹ ರೌರವೇ ನಿಪತತಿ, ತಾನು ಗಳಿಸಿದ ಅಶುಭ ಏನಿದೆಯೋ ಅದರ ಜೊತೆಯಲ್ಲಿ ರೌರವ ನರಕದಲ್ಲಿ ಹೋಗಿ ಬೀಳುತ್ತಾನೆ. ಏಚ ಇಹ ಯಥೈವ ಅಮುನಾ ವಿಹಿಂಸಿತಾಹ ಜಂತವಃ ಪರತ್ರ ಯಮಯಾತನಾ ಉಪಗತಂ ತೇ ಏವ ರುರವೋ ಭೂತ್ವ ತಥಾ ತಮೇವ ವಿಹಿಂಸಂತಿ. ಯಾರು ಇಲ್ಲಿ ಅವನಿಂದ ಹಿಂಸೆಗೊಳಗಾಗಿದ್ದಾರೋ ಅವರೇ ರುರು ಎಂಬಂತಹ ಹೆಸರಿನ ಮೃಗಗಳಾಗಿ, ಭಯಾನಕವಾದ ವಿಷವನ್ನು ಹೊಂದಿದಂತಹ ಮೃಗಗಳಾಗಿ ಅಲ್ಲಿ ಹುಟ್ಟಿ ಅವನಿಗೆ ಹಿಂಸೆಯನ್ನು ಮಾಡುತ್ತಾರೆ. ತಸ್ಮಾತ್ ರೌರವ ಮಿತ್ಯಾಹುಹು ರುರು ರೀತಿ ಸರ್ಪಾ ಅತಿ ಕ್ರೂರ ಸತ್ವಾಪದೇಶ. ರುರು ಅಂದ್ರೆ ಯಾರು? ಅತ್ಯಂತ ಕ್ರೂರವಾದಂತಹ ಪ್ರಾಣಿಗಳನ್ನೇ ರುರು, ಸರ್ಪಕ್ಕಿಂತ ಅತಿ ಭಯಾನಕವಾದ ವಿಷಗಳುಳ್ಳ ಪ್ರಾಣಿಗಳನ್ನ ರುರು ಅಂತ ಕರೀತಾರೆ. ಏರ್ವಮೇವ ಮಹಾರೌರವೋ ಯತ್ರ ನಿಪತಿತಂ ಪುರುಷಂ ಕ್ರವ್ಯಾದಾಹ ರುರವಃ ತತ್ ಕ್ರವ್ಯೇಣ ಖಾದಯಂತಿ. ಮಾಂಸ ಭಕ್ಷಕಗಳಾದಂತಹ ಆ ರುರು ಎಂಬ ಪ್ರಾಣಿಗಳು ಇವನ ಮಾಂಸವನ್ನ ಹರಿದು ತಿನ್ನತ್ತೆ. ಯಹ ಕೇವಲಂ ಹಿ ತಥಾ ದೇಹಂ ಭರಹ. ಯಾರು ಬರೀ ತನ್ನ ದೇಹದ ಪೋಷಣೆಗೋಸ್ಕರ ಅಂತ ಇಲ್ಲಿ ಬದುಕಿರ್ತಾನೋ, ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋದಿಲ್ವೋ ಭಗವಂತನ ಚಿಂತನೆಯಲ್ಲಿ, ಅಂತಹ ವ್ಯಕ್ತಿಯನ್ನ ರುರುಗಳೆಂಬಂತಹ ಪ್ರಾಣಿಗಳು ಆ ಲೋಕದಲ್ಲಿ ಹಿಂಸೆ ಮಾಡತ್ತೆ ಅಂತ ಈ ನರಕದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅನೇಕ ನರಕಗಳ ಸ್ವರೂಪವನ್ನು ಮುಂದೆ ವಿವರಣೆ ಕೊಡ್ತಾರೆ. ದೇವರು ಏಕಾದಶಿಯಂತಹ ಪರ್ವಕಾಲದಲ್ಲಿ ಭಾಗವತದಂತಹ ಅಪೂರ್ವವಾದಂತಹ ಗ್ರಂಥದ ಶ್ರವಣವನ್ನು ಕೊಡೋದ್ರ ಮೂಲಕವಾಗಿ ನಮಗೆಲ್ಲ ಇಂತಹ ನರಕದಿಂದ ರಕ್ಷಣೆ ಮಾಡುವಂತಹ ಅಭಯವನ್ನು ಕೂಡ ಕೊಟ್ಟಿದ್ದಾನೆ. ನೋಡಿ, ಈ ಮಾರ್ಗದಲ್ಲಿ ಹೋದ್ರಿ ಅಂತಂದ್ರೆ ದೊಡ್ಡ ಅನರ್ಥಗಳಿವೆ, ಸನ್ಮಾರ್ಗದಲ್ಲಿ ಬದುಕೋಣ ಅನ್ನುವ ಉಪದೇಶವನ್ನ ವೇದವ್ಯಾಸರು ನಮಗೆ ಈ ಭಾಗವತ ಪುರಾಣದ ಮುಖಾಂತರವಾಗಿ ಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನ ಆ ನರಕಗಳ ದಾರಿಯನ್ನ ತೋರಿಸಿ ಆ ದಾರಿಗೆ ಹೋಗಬೇಡಿ ಅಂತ ನಮಗೆ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇಂತಹ ಏಕಾದಶಿಯ ಪರ್ವಕಾಲದಲ್ಲಿ ಒಂದಿಷ್ಟು ಭಾಗವತದ ವಾಕ್ಯಗಳನ್ನ ಹೇಳಿದ್ದೇವೆ, ಕೇಳಿದ್ದೇವೆ. ಬಹಳ ಪುಣ್ಯ ಬಂದಿರತ್ತೆ. ಆ ಎಲ್ಲ ಪುಣ್ಯವನ್ನು ಕೂಡ ಆ ಭಗವಂತನಿಗೆ ಅರ್ಪಿಸಿ ಭಗವಂತ ನಮಗೆ ಸನ್ಮಾರ್ಗವನ್ನು ತೋರಿಸಿಕೊಡು ಅಂತ ಅವನಲ್ಲಿಯೇ ಪ್ರಾರ್ಥನೆ ಮಾಡೋಣ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಕ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ.